कारणाय वितताय नमो नमस्ते। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्दो नित्यनिर्मुक्तदोषः सरसिजनयनोऽसौ श्रीपतिर्मानदो नः। ಈಗ ಪಂಚರಾತ್ರವಿದೋ ಮುಖ್ಯಾಃ ಯಥಾಕ್ರಮಪರಾನೃಪಃ ಏಕಾಂತಭಾವೋಪಗತ ವಾಸುದೇವಂ ವಿಶಂತಿತೆ ಅಂತ ಹೇಳಿದರು. ಹಾಗೆ ಜನ್ಮೇಜಯರಾಜ ಪ್ರಶ್ನೆ ಮಾಡಿದ್ದು ವೈಶಂಪಾಯನರು ಉತ್ತರ ಕೊಟ್ಟಿದ್ದು ಎರಡನ್ನೂ ಸಹ ಆಚಾರ್ಯರು ಉಲ್ಲೇಖ ಮಾಡಿಯೇ ಕೊಡ್ತಾರೆ. ಜನಮೇಜಯ ಉವಾಚ ಬಹವಃ, ಹೇಗೆ ಮಧ್ಯ ಮಧ್ಯೆ ಗೀತಾದೊಳಗೆ ಅರ್ಜುನ ಪ್ರಶ್ನೆ ಕೇಳ್ತಾನೆ ಹಾಗೆ ಭೀಷ್ಮರು ಧರ್ಮರಾಜನಿಗೆ ಉಪದೇಶ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ವೈಶಂಪಾಯನರ ಹೇಳ್ತಿದ್ದಾಗ ಜನಮೇಜಯರಾಜ ಮಧ್ಯೆ ಮಧ್ಯೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಇಲ್ಲಿ ಬಂದಂಥ ಪ್ರಶ್ನೆ ಇದೆ. ಬಹವಃ ಪುರುಷ ಬ್ರಹ್ಮನ್ ಉತಾಹೋ ಏಕ ಏವತು ಕೋಹ್ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹಸಿ. ಬಹವಃ ಪುರುಷಾಃ ಬ್ರಹ್ಮನ್ ಉತ ಆಹೋ ಏಕ ಏವ ತು ಏಕಃ ಏವ ತು ಕೋ ಹಿ ಅತ್ರ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹಸಿ. ಹೇಳ್ತಾರೆ ನೋಡಿ ಪ್ರಶ್ನೆ. ಬ್ರಹ್ಮನ್ ಆತ ರಾಜನ್ ಅಂತ ಅವ್ರ ರೂಪ ಅಂತ ಅವ್ರು ಹೇಳಿದರೆ ಬ್ರಹ್ಮನ್, ಇವರು ಬ್ರಾಹ್ಮಣರಾದ್ದರಿಂದ ಬ್ರಹ್ಮ ಶಬ್ದಕ್ಕೆ ಬ್ರಾಹ್ಮಣ ಅಂತಲೂ ಅರ್ಥ. ಬ್ರಹ್ಮ ಶಬ್ದಕ್ಕೆ ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು, ಜಾತಿ ಜೀವ ಕಮಲಾಸನ ಎಲ್ಲ ಬ್ರಹ್ಮ ಶಬ್ದದ ಅರ್ಥ. ಇಲ್ಲಿ ಜಾತಿ ಅಂದರೆ ಬ್ರಾಹ್ಮಣ ಜಾತಿ, ಆ ಅರ್ಥದಲ್ಲಿ ಬ್ರಹ್ಮನ್ ಬ್ರಾಹ್ಮಣರಾದ ವೈಶಂಪಾಯನರೇ. ಪ್ರಶ್ನೆ ಇಷ್ಟೆಲ್ಲ ಹೇಳಿದ್ದೀರಿ. ಬಹವಃ ಪುರುಷಾಃ ಉತ ಅಹೋ ಏಕಃ ಏವ. ಚೇತನರು ಅನೇಕನೋ ಒಬ್ಬನೇನೋ, ದ್ವೈತನೋ ಅದ್ವೈತನೋ? ಪ್ರಶ್ನೆ ನೇರ ಕೇಳಿದ ಪ್ರಶ್ನೆ. ಬಹವಃ ಪುರುಷಾಃ ಬ್ರಹ್ಮನ್ ಉತ ಆಹೋ, ಉತ ಆಹೋ ಅಥವಾ ಅಹೋನೂ ಆಗ್ಬೋದು. ಏಕ ಏವತು, ಉತ ಅಂದರೆ ಆರ್ ಅಂತ ಅರ್ಥ. ಅಥವಾ ಪೂಜ್ಯ ಬ್ರಾಹ್ಮಣರೇ ಪುರುಷಾಃ ಚೇತನರು ಹಿಂದೆ ಬಂದಿತ್ತು. ದ್ವೌಮೋ ಪುರುಷವು ಲೋಕೆ, ಪುರುಷವು ಅಂದರೆ ಚೇತನವು ಅಂತ ಅರ್ಥ. ಅದಕ್ಕೆ ಬಹವಃ ಪುರುಷಾಃ ಚೇತನರು, ಬಹವಃ ಬಹುಜನ ಇದ್ದಾರೋ, ಉತ ಅಥವಾ ಏಕ ಏವತು ಏಕಃ ಏವ ಒಬ್ಬನೇ ಇದ್ದಾನೋ, ಏಕ ಏವತು ಕೋಹ್ಯತ್ರ ಪುರುಷ ಶ್ರೇಷ್ಠ. ಬಹಳ ಜನ ಇರೋದಾದರೆ ಅದು ಪ್ರಶ್ನೆ ಮುಂದೆ ಕಂಟಿನ್ಯೂ ಮಾಡ್ತಾರೆ. ತುಂಬ ಜನ ಚೇತನ ಇರೋದಾದರೆ ಕೋಹ್ಯತ್ರ ಪುರುಷ ಶ್ರೇಷ್ಠ, ಶ್ರೇಷ್ಠ ಪುರುಷ ಯಾರು? ಚೇತನರು ಒಬ್ಬನೇ ಅಂದರೆ ಪ್ರಶ್ನೆ ಬರೋದಿಲ್ಲ. ತುಂಬ ಜನ ಅಂತ ಹೇಳಿದಾಗ ಪುರುಷ ಶ್ರೇಷ್ಠ ಪುರುಷೋತ್ತಮ ಯಾರು? ತಂ ಭವಾನ್ ವಕ್ತುಂ ಅರ್ಹಸಿ. ತಂ ಅವನ ಬಗ್ಗೆ, ಭವಾನ್ ತಾವು, ವಕ್ತುಂ ಹೇಳಲಿಕ್ಕೆ ಅರ್ಹಸಿ ಅರ್ಹರಾಗಿರುವಿರಿ. ನೀವು ದಯವಿಟ್ಟು ಅದನ್ನು ತಿಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು. ಯಾರು? ಹೌದೌದು, ಎಲ್ಲ ತಿಳಿದವರೆಲ್ಲ ಪ್ರಶ್ನೆ ಕೇಳೋದಲ್ಲ. ಹಾಗೆ ಪುರಾಣದಲ್ಲಿ ಬರೋ ಎಲ್ಲ ಎಲ್ಲ ಪುರಾಣದಲ್ಲಿ ಎಲ್ಲ ಪ್ರಶ್ನೋತ್ತರಗಳು ಕೂಡ ಯಾರಿಗೆ ಅದು ಎಷ್ಟೋ ಸಂವಾದ ಅಂತ ಮಾಡ್ತಾರೆ. ವಿದ್ವಾಂಸರನ್ನೇ ಸಂವಾದ ಮಾಡ್ತಾರೆ. ಅದ್ವೈತ ಪರ ಅದ್ವೈತ ಪರ ಒಬ್ಬರು ಮಾತಾಡ್ತಾರಲ್ಲ ಹಾಗೆ. ಇದು ಪೂರ್ವ ಪಕ್ಷಿ ಇಬ್ಬರು ಪುತ್ರ ಅಲ್ಲ ಇದೇನು? ಹೌದು, ಇದು ತುಂಬ ಬರುತ್ತೆ. ಇದರಲ್ಲಿ ಎಲ್ಲರಿಗೂ ತಿಳಿತಕ್ಕಂಥ ಪ್ರಶ್ನೆ ಇದು. ಕೋಹಿ ಅತ್ರ ಪುರುಷ ಶ್ರೇಷ್ಠ. ಅತ್ರ ಈ ಚೇತನ ಪ್ರಪಂಚದಲ್ಲಿ ನೀವು ಹೇಳೋದಾದರೆ ಕಹ ಪುರುಷ ಶ್ರೇಷ್ಠ ತಂ ಭವಾನ್ ವಕ್ತುಮರ್ಹಸಿ. ಅದನ್ನು ತಾವು ಹೇಳಬೇಕು. ತಾವು ಯಾರು? ವೇದವ್ಯಾಸರು ಅಲ್ಲೇ ಕೂತಿರ್ಬೇಕು. ಇವರು ಹೇಳ್ತಾರೆ ಅಂತ ಹೇಳಿದ ಮೇಲೆ ಏನವ್ರೀಗ ಅಥೆಂಟಿಕ್ ಅವರು, ಆಥರೈಸ್ಡ್ ಪರ್ಸನ್ಟು ಇದು ಏನೋ ಉಪದೇಶ. ಉಳಿದವರೆಲ್ಲ ಉಪದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಲೆಕ್ಚರರ್ ಅಂತ ಅಪಾಯಿಂಟ್ ಆದಾಗ ಪಾಠ ಮಾಡಬಹುದು. ಅದಕ್ಕಿಂತ ಜಾಸ್ತಿ ವಿಷಯ ಗೊತ್ತಿದ್ದರೂ ಕೂಡ ಅಪಾಯಿಂಟ್ ಆಗದವ್ರು ಏನು ಮಾಡೋಂಗಿಲ್ಲ, ಅವನು ಪಾಠ ಮಾಡೋಂಗಿಲ್ಲ. ಇನ್ನು ಫಸ್ಟ್ ರ್ಯಾಂಕೇ ಇರ್ಬೋದು, ಸೆಲೆಕ್ಟ್ ಆಗಿಲ್ಲ ಯಾವುದೋ ಕಾರಣಕ್ಕೆ. ಆದರೆ ಇವನು ಮಾಡೋಂಗಿಲ್ಲ. ನೀವು ವೇದವ್ಯಾಸ ಇವ್ರು ಹೇಳ್ತಾರೆ ಅಂತ ಹೇಳಿರೋದ್ರಿಂದ ಅಪಾಯಿಂಟೆಡ್ ಪರ್ಸನ್ ಅವರು, ನೀವು ಹೇಳಬೇಕೀಗ. ಅದಕ್ಕೆ ನೀವು ಭವಾನ್ ವಕ್ತುಮರ್ಹಸಿ. ವೈಶಂಪಾಯನ ಉವಾಚ, ಅವರು ಉತ್ತರ ಕೊಡ್ತಾರೆ. ನ ಏತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ನ ಏತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥಾ ಏಕಾ ಯೋನಿಃ ಉಚ್ಯತೆ, ಯಥಾ ಏಕಾ ಯೋನಿಃ ಉಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಕುರುಕುಲೋದ್ವಹ ಪ್ರಶ್ನೆ. ಕುರುಕುಲೋದ್ವಹ ಕುರುಕುಲ ಶ್ರೇಷ್ಠನೇ. ಜನಮೇಜಯರಾಜ ಯಾರೀಗ? ಪರೀಕ್ಷಿತ ರಾಜನ ಮಗ. ಆತ ಅಭಿಮನ್ಯುವನ ಮಗ, ಆತ ಅರ್ಜುನನ ಮಗ. ಆದ್ದರಿಂದ ಅವರೆಲ್ಲ ಯಾರು? ಕುರುಕುಲದವರು.
ಕುರುಕುಲೋದ್ರ ಶ್ರೇಷ್ಠ. ಅದು ದುರ್ಯೋಧನಾದಿಗಳು ಉದ್ವಹರಲ್ಲ, ಅವರು ಬರೀ ಕೌರವರಷ್ಟೇ. ಕುರುಕುಲೋದ್ವಹ, ರಘುಕುಲೋದ್ವಹ, ಯದುಕುಲೋದ್ವಹ, ಕುರುಕುಲೋದ್ವಹ. ಕುರುಕುಲದ ಶ್ರೇಷ್ಠರಾದವನೇ. ಬಹೂನಾಂ ಪುರುಷ ಏಕಂ ಪುರುಷಂ ನ ಏತದಿಚ್ಛಂತಿ. ಒಬ್ಬೇ ಚೇತನ ಅಂತ ಒಪ್ಪೋದಿಲ್ಲ. ಆಯ್ತಾ, ಅಲ್ಲಿ ಓದೋಯ್ತಲ್ಲಿ ಯಾರು ಇಚ್ಛಂತಿ? ಜ್ಞಾನಿನಃ ನಾ ಇಚ್ಛಂತಿ. ತಿಳಿದವರು ಒಬ್ಬನೇ ಚೇತನ ಇದ್ದಾನೆ ಅಂತ ಒಪ್ಪೋದಿಲ್ಲ. ಮುಗಿದೋಯ್ತಲ್ಲಿ. ಹಾಗೆ ಹೌದು, ಕೇಳ್ತಿರೋದು ಆತ ತಾನೇ. ಈಗ ಹೇ ಕುರುಕುಲೋದ್ವಹ ಜನಮೇಜಯ ಕೇಳು. ಬಹೂನಾಂ ಒಬ್ಬ ಪುರುಷ ರೂಲ್ಡ್ ಔಟ್. ಈಗ ಒಬ್ಬ ಚೇತನ ಎಂಬ ವಿಷಯ ಹೊರಟೋಯ್ತು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನಾಪರ, ಅದು ಮುಗೀತು. ಹಾಗಿದ್ದರೆ ಪುರುಷ ಶ್ರೇಷ್ಠ ಯಾರು? ಒಂದಿನ ಪ್ರಶ್ನೆ ಹೊಡೀತು ಈಗ. ಬಹೂನಾಂ ಪುರುಷಾಣಾಂ ಹಿ ಯಥಾ ಏಕಾ ಯೋನಿರುಚ್ಯತೆ. ತುಂಬ ಚೇತನರಿಗೆ ಒಬ್ಬನೇ ಒಬ್ಬ ಯೋನಿ ಅಂದರೆ ಕಾರಣ. ಯೋನಿಹಿ ಕಾರಣಮ್ಮಿ. ಅಲ್ಲಿ ಯೋನಿಹಿ ಭಾರ್ಯ. ನಿನ್ನೆ ಬಂದಿತ್ತಲ್ಲ, ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಬಂದಾಗ ಭಾರ್ಯ. ಇಲ್ಲಿ ಯೋನಿ ಅಂದರೆ ಕಾರಣ. ಶಾಸ್ತ್ರ ಯೋನಿತ್ವಾತ್. ಅಲ್ಲಿ ಯೋನಿ ಶಬ್ದಕ್ಕೆ ಏನರ್ಥ? ಪ್ರಮಾಣ ಅಂತ ಅರ್ಥ. ಶಾಸ್ತ್ರ ಪ್ರಮಾಣಕತ್ವಾತ್ ಅಂತ ಅರ್ಥ. ಅದು ಯೋನಿ ಅಂದರೆ ಅದೇನರ್ಥ. ಯೋನಿ ಉಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಒಬ್ಬ ಪುರುಷ ಇದ್ದಾನೆ, ಯಾರತ? ವಿಶ್ವಂ. ವಿಶ್ವಂ ವಿಷ್ಣು ಷಟ್ಕಾರ, ವಿಷ್ಣು ಸಹಸ್ರನಾಮದ ಪದ ಅದು. ಅದು ಇಲ್ಲಿ ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಬಂದಿರೋದು. ವಿಶ್ವಂ ವಿಷ್ಣುಂ ಗುಣಾಧಿಕಂ ಆಖ್ಯಾಸ್ಯಾಮಿ. ಗುಣಗಳಿಂದ ಅಧಿಕ ಅಂಥೇಳಿ ನಾನು ತಿಳಿಸ್ತಾ ಇದ್ದೇನೆ. ಭವಾನ್ ವಕ್ತುಂಬರಹಸ್ಯ ಅಂತ ನೀವು ಹೇಳಬೇಕು ಅಂತ ಕೇಳಿದೆಯಲ್ಲ, ನಾನು ಹೇಳ್ತಾ ಇದ್ದೇನೆ. ಯಾರು ಪುರುಷ ಶ್ರೇಷ್ಠ ಅಂದರೆ ವಿಶ್ವಂ, ವಿಷ್ಣುವೇ ಪುರುಷ ಶ್ರೇಷ್ಠ. ಇಲ್ಲಿ ಎರಡು ವಿಷಯ ಬಂತು. ದ್ವೈತ ಬಂತು, ಹರಿಸರ್ವತ್ವ ಬಂತು, ತಾರತಮ್ಯ ಬಂತು. ವಿಶ್ವಂ ಬಂತು ಇದು ಹೇಳಿದ್ರಿಂದ. ವಿಶ್ವಂ ಗುಣಾಧಿಕಂ ಮತ್ತು ಗುಣಪೂರ್ಣ ಅಂತ ಬಂತು. ನಿರ್ಗುಣತ್ವ ಹೋಯಿತು. ಎಲ್ಲ ಪ್ರಶ್ನೆಗೂ ಉತ್ತರ ಆಯಿತು. ಆಯಿತಾ? ಪ್ರಣೀತತಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕ ಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಎಷ್ಟು ಹೇಳಿದರು? ಇದನ್ನ ಇಟ್ಕೊಂಡೆ ಆಚಾರ್ಯ ಏನಂತ ಹೇಳಿದರು ದ್ವಾದಶಸ್ತೋತ್ರದೊಳಗೆ? ಭಾವ ಪುರುಷ ಪುರುಷ ಪ್ರವರೋ ಹರಿರೀತ್ಯವತ ಸ್ವಯಮೇವ ಹರಿಹಿ. ದ್ವಾದಶಸ್ತೋತ್ರ ರೆಫರೆನ್ಸ್ ಇದು. ದ್ವಾದಶಸ್ತೋತ್ರ ಇದಿಷ್ಟು ಸಮ್ಮರಿ ಬಂದಿರುತ್ತೆ ಅದರೊಳಗೆ. ಬಹವಃ ಪುರುಷಾಃ ಉತ್ತರ ಬಹವಃ ಪುರುಷಾಃ ಪುರುಷ ಪ್ರವರೋ ಹರಿಹಿ ಪುರುಷಂ ವಿಶ್ವಾಖ್ಯಾಸ್ಯಾಮಿ ಗುಣಾಧಿಕಂ. ಗೊತ್ತಾಯ್ತಾ? ಬಹವಃ ಪುರುಷಾಃ ಪುರುಷ ಪ್ರವರೋ ಹರಿಹಿ ಇತಿ ಅವದತ್ ಸ್ವಯಮೇವ ಹರಿಹಿ. ವೇದವ್ಯಾಸದೇವರು ತಾವೇ ಹೇಳಿಬಿಟ್ಟಿದ್ದಾರೆ. ವೇದವ್ಯಾಸರವರ ಶಿಷ್ಯರಾದ್ದರಿಂದ ಅವರು ಹೇಳಿ ಬರೆದಿದ್ದೆ ಇವರು. ವೇದವ್ಯಾಸರು ತಾವೇ ಬರೆದು ಹೇಳಿರೋದ್ರಿಂದ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟಾಯ್ತು. ಈಗ ಭೇದ ದ್ವೈತ ಸರಿ ಅದ್ವೈತ ಸರಿ ಪ್ರಶ್ನೆ ಹಾಕ್ಕೊಂಡ್ರೆ ಯಾವ ಸರಿ ಅಂತ ವೇದವ್ಯಾಸರು ಉತ್ತರ ಕೊಟ್ಟಿದ್ದಾರೆ? ದ್ವೈತನೇ ಸರಿ ಅಂತ ಹೇಳಿಬಿಟ್ಟಿದ್ದಾರೆ. ಬಹವಃ ಪುರುಷಾಃ ಪುರುಷ ಪ್ರವರ ಹರಿತು ಸ್ವಯಮೇವ ಹರಿಹಿ ಅಂತ ಹೇಳಿದರೆ ಮತ್ತು ಕೂಡ ಏನಿದು? ಸುಮ್ಮನೆ ಹೇಳಿದ್ದಲ್ಲ. ಯಾವಾಗ ಹೇಳಿದ್ದಿದು? ಚೋದ್ಯ ಪರಂ. ಚೋದ್ಯ ಪರಂ. ಚೋದ್ಯ ಅಂದ್ರೇನು? ಪ್ರಶ್ನೆ. ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟಿದ್ದಿದ್ದು. ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟು ಏನಾಯ್ತು ಅಲ್ಲಿಗೀಗ? ಇನ್ನೂ ಕ್ಲಿಯರ್ ಆಯಿತು. ಈ ವಿಲ್ಲಲ್ಲಿ ಪ್ರೊಬೇಟೆಡ್ ವಿಲ್ ಅಂತ ಕರೀತಾರೆ. ಏನರ್ಥ ಅದಕ್ಕೆ? ಒಮ್ಮೆ ಕೋರ್ಟ್ಗೆ ಹೋಗಿ ಬಿಲ್ ಸರಿ ಅಂತ ಪ್ರೂವ್ ಆಗಿರೋದು ಅಂತ. ಪ್ರೂವ್ ಅನ್ನೋದು ಅದು ಮತ್ತೆ ಪ್ರಶ್ನೆ ಮಾಡೋಕ್ಕೆ ಕೆಲವು ವಿಲ್ಲಲ್ಲಿ ಪ್ರಶ್ನೆ ಮಾಡ್ಬೋದು. ಯಾತಕ್ಕೆ? ಯಾಬಿಗಿಟ್ಟು ಇರ್ಬೋದು. ಎಲ್ಲ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟಾಗ್ಬಿಟ್ಟಿದೆ ಈಗಾಗಲೇ. ಹೋಗಿ ತೀರ್ಮಾನ ಆಗಿ ಬಂದು ಹೋಗ್ಬಿಟ್ಟಿದೆ ವ್ಯಾಲಿಡ್ ವಿಲ್ ಅಂತೇಳಿ. ಅದು ಪ್ರೊಬೇಟೆಡ್ ಅಂತ ಕರೀತಾರಲ್ಲ ಹಾಗೆ. ಅದರಲ್ಲಿ ನೈತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಅದಕ್ಕೆ ವ್ಯವಹಾರಭಿದಾಪಿ ನಗುರೋರ್ ಜಗತಾಂ ಚಿತ್ತಗತ ಸಹಿ ಚೋದ್ಯ ಪರಂ. ಚೋದ್ಯಾತ್ ಪರಂ. ಪ್ರಶ್ನೆಗೆ ಉತ್ತರವಾಗಿ ಬಂದಿರೋದ್ರಿಂದ ಇನ್ನೇನಂತ ಕರಿಬಾರ್ದು? ಪ್ರಶ್ನೆ ಕೇಳ್ತಿದ್ದಾರೆ ಅಷ್ಟೆಲ್ಲ, ಉತ್ತರವಾಗಿ ಬಿಟ್ಟಿದೆ. ಸಿದ್ಧಾಂತ ಇದು. ಪೂರ್ವಪಕ್ಷ ಯಾವಾಗಲೂ ಇದು ಪ್ರಶ್ನೆ. ಸಿದ್ಧಾಂತ ಅಂದರೆ ಉತ್ತರ. ಇದು ಉತ್ತರವಾಗಿ ಬಂದಿರೋದ್ರಿಂದ ನೀವೇನು ಹೇಳಾಗಿಲ್ಲ. ಇದನ್ನು ಇದಕ್ಕಿಂತ ಮೇಲೊಂದಿದೆ ಅಂತ ಹೇಳಾಗಿಲ್ಲ. ಇದು ಅನುವಾದ ಅಂತ ಕರೀತಾರೆ ಸಾಮಾನ್ಯ ಅವರು. ಅದ್ವೈತಗಳು ಕರಿಬೇಕು. ಅನುವಾದ ಅಂದ್ರೇನು? ಪೂರ್ವಪಕ್ಷದ ಅನುವಾದ ಇದ್ದ ಹಾಗೆ. ಎಲ್ಲೆಲ್ಲಿ ದ್ವೈತ ಬಂದಿದೆಯೋ ಅನುವಾದ ಅಂತ ಕರೀತಾರೆ. ಅಲ್ಲ, ಅದ್ವೈತದ ಪ್ರಶ್ನೆಗೆ ದ್ವೈತ ಉತ್ತರವಾಗಿ ಬಂದಿರೋದು ಅನುವಾದ ಅಲ್ಲ. ಇದು ಅರ್ಥ ಆಯ್ತು. ಈಗ ಅನುವಾದ ಆಗೋದು ಯಾವುದು? ಅವ್ರು ಹೀಗೆ ಹೇಳ್ತಾರೆ ಎಂಬುದು ಅನುವಾದ. ನಾವೇ ಹೇಳ್ತೇವೆ ಎಂಬುದು ಉತ್ತರ. ಅದು ಗೊತ್ತಾಯ್ತು. ಪುರುಷ ಪ್ರಯೋಗ ಸ್ವಯಮೇವ ಅವದತ್. ಪರಮಾತ್ಮ ತಾನೇ ಉತ್ತರ ಕೊಟ್ಟಿರೋದ್ರಿಂದ ಯಾವುದು ಸಿದ್ಧಾಂತ? ಈಗ ದ್ವೈತವೇ ಸಿದ್ಧಾಂತ. ಇಷ್ಟೆಲ್ಲ ಮಹಾಭಾರತ ವಾಕ್ಯಗಳಿಂದಲೇ ಹೇಳ್ತೀವಿ ಅಂತ ಹೇಳಿದಾರಲ್ಲ, ಅದಿಷ್ಟು ಹೇಳ್ತಾರೆ. ಬಹವಃ ಪುರುಷಾಃ ಪುರುಷ ಬ್ರಹ್ಮನ್ ಉತಾಹೋ ಏಕಏವತು ಕೋಹ್ಯತ್ರ ಪುರುಷ ಶ್ರೇಷ್ಠ ತಂ ಭವಾನ್. ಇವತ್ತು ಪುಣ್ಯಕ್ಕೆ ಎಲ್ಲ ಬ್ರಹ್ಮಾದೇಶಗಳು ಸಿಗುತ್ತೆ. ಎಷ್ಟು ಕಡೆ ಮಹಾಭಾರತ ಪ್ರಿಂಟ್ ಆಗಿದೆ, ಅಷ್ಟು ಕಡೆ ಯಾರೂ ತೆಗೆದಿಲ್ಲ ಇವರಿಗೆ. ಇದನ್ನು ಇನ್ಮೇಲೆ ಪ್ರಿಂಟ್ ಮಾಡೋ ತೆಗೆಬೋದು. ಸದ್ಯಕ್ಕಂತೂ ಅದು ಎಲ್ಲ ಕಡೆ ಹಾಗೇ ಇದೆ. ಮತ್ತು ಕಾಂಟೆಕ್ಸ್ಟು ಹಾಗೇ ಇದೆ. ಏನೇನೂ ಬದಲಾವಣೆ ಆಗಿಲ್ಲ. ಅದ್ಮೇಲೆ ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ.
ನೈತೈಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಬಹೂನಾಂ ಪುರುಷಾಣಾಂ ಹಿ ಯಥೈಕಾ ಯೋನಿ ಉಚ್ಯತೆ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ. ಇಲ್ಲಿ ಪ್ರಶ್ನೆ ಉತ್ತರ ಮುಗಿದೋಯ್ತು. ನೆಕ್ಸ್ಟ್ ಅದೇ ಮೋಕ್ಷ ಧರ್ಮದ ಇನ್ನೊಂದು ಪ್ರಸಂಗ. ಅದೇ ಹೇಳಿದ್ದೀಗ ಬಹವ ಪುರುಷಾ ಬಹೂನಾಂ ಪುರುಷಾಣಾಂ ಹಿ ನೈತೈಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಅಂತ ಹೇಳಿ ಆಯ್ತು. ಈಗ ಪುರುಷ ಪ್ರವರ ಪುರುಷ ಶ್ರೇಷ್ಠ ತಮ್ಮ ವಿಶ್ವಾಸ ಗುಣಾಧಿಕಂ ಆಖ್ಯಾಸ್ಯಾಮಿ, ಅದೆಲ್ಲ ಸಮ್ಮರಿ ಅದನ್ನು ಕೊಟ್ಟಿದ್ದ ಆಚಾರ್ಯರು. ಆಹ ಬ್ರಹ್ಮೈತಮೇವಾರ್ಥಂ ಬ್ರಹ್ಮ ಮಹಾದೇವಾಯ ಪೃಚ್ಛತೆ ತಸ್ಯೈಕಸ್ಯ ಮಮತ್ವಂ ಹಿ ಸಚೈಕಃ ಪುರುಷೋ ವಿರಾಟ್. ಆಹ ಬ್ರಹ್ಮ ಏತಮೇವ ಅರ್ಥಂ ಮಹಾದೇವಾಯ ಪೃಚ್ಛತೆ ತಸ್ಯ ಏಕಸ್ಯ ಮಮತ್ವಂ ಹಿ ಸಚ ಏಕಃ ಪುರುಷೋ ವಿರಾಟ್. ಅದೇ ಶಾಂತಿ ಪರ್ವದಲ್ಲಿ ಮೋಕ್ಷ ಧರ್ಮದ ಕೊನೆಯೇ ಬರುತ್ತೆ. ಮೋಕ್ಷ ಧರ್ಮದಲ್ಲಿ ಒಮ್ಮೆ ರುದ್ರದೇವರು ಬರ್ತಾರೆ ಬ್ರಹ್ಮದೇವರ ಹತ್ರ, ಬಂದು ಅವರು ಪ್ರಾರ್ಥನೆ ಮಾಡ್ತಾರೆ ಕೆಲವು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತೇಳಿ. ಆಗ ಕೊಟ್ಟ ಉತ್ತರ ಇದು, ಆಹಾ ಬ್ರಹ್ಮ ಏತಮೇವ ಅರ್ಥಂ, ಇದೇ ಅರ್ಥ ಅಂದರೆ ವಿಷಯ ಇದೆ, ಇದೇ ವಿಷಯವನ್ನು ಮಹಾದೇವಾಯ ಪೃಚ್ಛತೆ. ಯಾಕೆ ಪ್ರಶ್ನೆ ಕೇಳಿದ್ದಾರೀಗ? ರುದ್ರದೇವರು. ಉತ್ತರ ಕೊಡ್ತಿರೋದು ಯಾರೀಗ? ಬ್ರಹ್ಮದೇವರು. ಬ್ರಹ್ಮದೇವರು ರುದ್ರದೇವರು ಏನು ಸಂಬಂಧ? ಬ್ರಹ್ಮದೇವರು ತಂದೆ, ರುದ್ರದೇವರು ಮಗ. ತಂದೆ ಮಗನಿಗೆ ಹೇಳೋದು ಉಪದೇಶ ಇದು. ತಂದೆ ಮಗನಿಗೆ ಉಪದೇಶ ಎಂಥ ಉಪದೇಶ ಮಾಡ್ತಾರೆ? ಯಾವಾಗಲೂ ಒಳ್ಳೆಯದನ್ನು ಮಾಡ್ತಾರೆ, ಸಾರತರಂ ಹೇಳ್ತಾರೆ. ಕೆಲವು ಸರಿ ನನಗೆ ಕೆಟ್ಟದಾರೋ ಪರವಾಗಿ ಒಳ್ಳೆಯದಾಗಲಿ ಅಂತ ತಂದೆ ಮನಸ್ಸಿನಲ್ಲಿರುತ್ತೆ. ಆದ್ದರಿಂದ ಸ್ಪಷ್ಟ ಹೇಳಿರೋದ್ರಿಂದ ಇದರಿಂದ ಏನು ನಿಶ್ಚಯ ಆಯಿತು ನಮಗೆ? ಇದರಿಂದ ಈಗ ತಂದೆ ಹೇಳಿದ್ದು ಮಗನಿಗೆ ಈ ಪ್ರಸಂಗ ಪೃಚ್ಛತೆ. ಇನ್ನೊಂದು ಕಾರಣ, ಸರಿಯಾಗಿ ಉಪದೇಶ ಮಾಡೋದು ಪ್ರಾರ್ಥನೆ ಮಾಡಿದಾಗ ಹೇಳಿದ್ದು. ಬ್ರಹ್ಮದೇವರು ಹೇಳಿದರು ವಕ್ತಾನುಕೂಲ್ಯ, ರುದ್ರದೇವರು ಕೇಳಿದರು ಶ್ರೋತ್ರಾನುಕೂಲ್ಯ. ಪೃಚ್ಛತೆ ಅವರು ಉಪದೇಶ ಮಾಡಿದ ಪ್ರಾರ್ಥನೆ ಮಾಡಿದಾಗ ಹೇಳಿದರು ಪ್ರಸಂಗಾನುಕೂಲ್ಯ. ಮೂರು ಇದ್ದಾಗ ಏನಾಯ್ತದೋ ಆಪ್ತಿ ನಿಶ್ಚಯ ಆಯಿತು. ಅದಕ್ಕೆ ಆಚಾರ್ಯ ಒಂದು ಮಾತು ಬರೆಯುವಾಗ ಎಷ್ಟೆಲ್ಲ ವಿಷಯ ಪ್ಯಾಕ್ ಮಾಡಿದ್ದಾರೆ ಅದರೊಳಗೆ. ಅನ್ವ್ಯಾಖ್ಯಾನದ ಮಾತು, ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿ ಅನುಕೂಲತಾ. ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ ಮತ್ತು ಪ್ರಸಂಗಾನುಕೂಲ್ಯ ಮೂರು ಇದ್ದರೆ ಆಪ್ತಿ ನಿಶ್ಚಯ ಆಗುತ್ತೆ. ಸೊ ಆಪ್ತಿ ನಿಶ್ಚಯ ಆಗುತ್ತೆ ಅಂತ ಹೇಳಿದರು. ಪ್ರಾಹ ಬ್ರಹ್ಮ ಏತಮೇವ ಅರ್ಥ. ಬ್ರಹ್ಮ ಬೇರೆ ಬ್ರಹ್ಮ ಬೇರೆ. ಬ್ರಹ್ಮ ಅಂದ್ರೇನು? ಬ್ರಹ್ಮದೇವ, ಬರೀ ಬ್ರಹ್ಮ ಅಥಾತ್ವ ರುಮಜಿಜ್ಞ. ಅಲ್ಲಿ ಬ್ರಹ್ಮ ಅಂದರೆ ಯಾರು? ವಿಷ್ಣು. ಅಲ್ಲಿ ಏತಮೇವಾರ್ಥಂ ಮಹಾದೇವಾಯ ಪೃಚ್ಛತೆ ತಸ್ಯೈಕಸ್ಯ ಮಮತ್ವಂ ಹಿ ಸಚೈಕಃ ಪುರುಷೋ ವಿರಾಟ್. ಈಗ ಮುಂದೆ ಏನು ಉಪದೇಶ ಮಾಡ್ತಾರೆ ನೋಡಿ. ಇಂಥದ್ದೇ ಪ್ರಸಂಗ ಬಂದಿದೆ, ನೆನಪಿದೆಯಾ? ರುದ್ರದೇವರು ಬ್ರಹ್ಮದೇವರನ್ನು ಕೇಳೋ ಪ್ರಸಂಗ ಒಂದು ಸತಿ ಬಂದಿದೆ, ನೆನಪಿದೇನಿಲ್ಲ? ಯಾವ್ದಾರು ಜ್ಞಾಪಕ ಇದೆಯಾ? ಇಲ್ಲ. ತಲೋಕಾರೋಪನಿಷತ್ ಅದೇನೆ, ಗೊತ್ತಾಯ್ತಾ? ಬ್ರಹ್ಮದೇವರ ಹತ್ರ ಹೋಗಿ ನಾವರು ಕೇಳ್ತಾರೆ, ವೈಜವಂತೆ ಸಮಾಸೀನಂ. ವೈಜಯ ಅಂತ ಮೇರು ಪರ್ವತದ ಮೇಲಿರ್ತಕ್ಕಂಥ ಒಂದು ಬ್ರಹ್ಮದೇವರ ಕ್ಯಾಂಪ್ ಅದು, ಗೊತ್ತಾ? ಅಲ್ಲಿ ಬಂದಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಆಗ ಹೇಳ್ತಾರೆ ಏನಂತ? ಕೇನೇಷಿತಂ ಪ್ರೇಷಿತಂ ಪತತಿ ಮನಃ. ತಲವಕಾರೋಪನಿಷತ್ ಅದೇನೆ, ಕೇನೋಪನಿಷತ್ತು ಅಂದ್ರೆ ಅದೇ, ತಲಕಾರ ಅದರಲ್ಲಿ ಪ್ರಶ್ನೆ ಮಾಡ್ತಾರೆ. ಆಗ ಏನು ಉತ್ತರ ಕೊಡ್ತಾರೆ? ಕೇನೇಷಿತಂ ಪ್ರೇಷಿತಂ ಪತತಿ ಮನಃ. ಯಾರಿಂದ ಪ್ರೇರಿತವಾಗಿ ಮನಸ್ಸು ನಡೀತಾ ಇದೆ? ನಮ್ಮ ಮನಸ್ಸು ನಮ್ಮ ಮಾತು ಕೇಳೋದಿಲ್ಲ. ಯಾರ ಮಾತು ಕೇಳುತ್ತಿದ? ನಾವು ಬಸ್ಸಲ್ಲಿ ಕೂತಿದ್ರು ನಾವಲ್ಲ, ಡ್ರೈವರ್ ಮಾತು ಕೇಳುತ್ತೆ, ನಮ್ಮ ಮಾತು ಕೇಳಲ್ಲ ಬಸ್ಸು. ಕೂತಿರೋದು ಹೌದು, ಆದರೆ ಹೊಡಿತಾನೆ ಇರೋದು ಡ್ರೈವಿಂಗ್ ಕಂಟ್ರೋಲ್ ಅವರಲ್ಲಿ. ಕೇನೇಷಿತಂ ಪ್ರೇಷಿತಂ ಪತತಿ ಮನಃ. ಏನ ಚಕ್ಷು, ಕಣ್ಣು ಯಾರಿಂದ ನೋಡುತ್ತೆ, ಕಿವಿ ಯಾರಿಂದ ಕೇಳುತ್ತೆ, ಮನಸ್ಸು ಎಲ್ಲ ಇಂದ್ರಿಯ ಪ್ರೇರಕ ಯಾರು? ಇನ್ನೂ ಹೇಳಬೇಕಾದ್ರೆ ಸಾರಾಂಶ ಏನೋ, ಇಂದ್ರಿಯ ಪ್ರೇರಕ ಯಾರು? ಅದು ಕೂತ್ರೆ ಏನು ಕೊಟ್ಟವರು? ಪರಮಾತ್ಮ ಅಂತ ಕೊಟ್ಟರು ಅಂತ ಹೇಳಿದ್ಮೇಲೆ ಏನಾಯ್ತಾಗದು? ಈಗ ತಲವಕಾರದ ಇನ್ನೊಂದು ಮುಖ ಇದ್ದಾಗ ಲೆಕ್ಕ. ಅಲ್ಲೂ ರುದ್ರದೇವರು ಕೇಳ್ತಾರೆ, ಬ್ರಹ್ಮದೇವರು ಉತ್ತರ ಕೊಡ್ತಾರೆ. ಇಲ್ಲೂ ರುದ್ರದೇವರು ಕೊಡ್ತಾರೆ, ಬ್ರಹ್ಮದೇವರು ಉತ್ತರ ಕೊಡ್ತಾರೆ. ಏನಂತ ಉತ್ತರ ಕೊಡ್ತಾರೆ? ತಸ್ಯ ಏಕಸ್ಯ ಮಮತ್ವಂ ಹಿ ಸಚ ಏಕಃ ಪುರುಷಃ ವಿರಾಟ್. ಎಷ್ಟು ಅಪೂರ್ವ ವಾಕ್ಯ ನೋಡಿ, ಅದು ಎಷ್ಟು ಸಿಂಪಲ್ಲು, ಎಷ್ಟು ಪವರ್ಫುಲ್ಲು ಅದು. ಮಮತ್ವಂ, ಮಮತ್ವಂ ಅಂದ್ರೇನು? ಮಮಕಾರ, ಮಮಕಾರ, ಮಮತ್ವ, ನನ್ನದು ಎಂದು ಹೇಳಿಕೊಳ್ಳುವಿಕೆ. ಇದು ನನ್ನದು ಅಂತ ಹೇಳೋ ಹಕ್ಕಿರೋದು ಯಾರಿಗೆ? ಏಕಸ್ಯ, ಒಬ್ಬನಿಗೆ ಇರೋದು. ಯಾರಿಗೆ? ನಾರಾಯಣನಿಗೆ ಹೋಗಿ. ಯಾರಿಗೂ ಏನು ಹಕ್ಕಿಲ್ಲ, ನಂದು ಅಂತ ಹೇಳೋ ಹಕ್ಕಿಲ್ಲ. ಫ್ಯಾಕ್ಟ್ರಿ ಓನರಿಗೊಂದು ನನ್ನ ಫ್ಯಾಕ್ಟ್ರಿ ಅಂತ ಹೇಳಿ, ಉಳಿದವರಿಗೆಲ್ಲ ನಮ್ಮ ಫ್ಯಾಕ್ಟ್ರಿ ಅನ್ಬೇಕು. ನನ್ನ ಫ್ಯಾಕ್ಟ್ರಿ ಅನ್ನಾಗಿಲ್ಲ ಅವರು. ನನ್ನ ಫ್ಯಾಕ್ಟ್ರಿ ಅಂದರೆ ಕಥೆ ಮುಗಿತದೆ. ನಮ್ಮ ಫ್ಯಾಕ್ಟ್ರಿ ಅಂತ ಅರ್ಥ ಇರೋದಕ್ಕೆ ನಾವು ಕೆಲಸ ಮಾಡೋ ಫ್ಯಾಕ್ಟ್ರಿ ಅಂತ ಅರ್ಥ. ಅದು ನನ್ನ ಫ್ಯಾಕ್ಟ್ರಿ ಅಂತ ಹೇಳಿದಾಗ ಓನರ್ಶಿಪ್ ಇದೆ. ಸೊ ಪ್ರೊಪ್ರೈಟರಿ ಮಾತ್ರ ಹಾಗೆ ಓನರ್ಶಿಪ್. ನನ್ನದು ಅಂತ ಹೇಳ್ಕೊಳ್ಳೋ ಹಕ್ಕಿದೆಯೋ ಇಡೀ ಜಗತ್ತನ್ನು ಇದು ನಂದು ಅಂತ ಹೇಳ್ಕೊಳ್ಳೋ ಹಕ್ಕು ಯಾರಿಗಿದೆ? ಅದೇ ಈಶಾವಾಸ್ಯ ವಿಧಂ ಸರ್ವ. ಈಶಾವಾಸ್ಯ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ.
ಈಶಾವಾಸ್ಯ ವಿದಂ ಸರ್ವಂ, ಅದು ವಾಸುದೇವ ಸರ್ವಂ, ಸರ್ವಂ ಕಲ್ವಿದಂ ಬ್ರಹ್ಮ, ಅದೆಲ್ಲದಕ್ಕೂ ಆಧಾರ. ಈ ಮಾತು ಅರ್ಥ ಮಾಡ್ಕೊಂಡು ಉಳಿದವ್ರಿಗೆ ಏನು ಹಕ್ಕಿಲ್ಲ, ಉಳಿದವ್ರಿಗೆ ಹಕ್ಕಿಲ್ಲ. ಯಾಕೆ ಅವ್ರದ್ದಲ್ಲ, ಅವ್ರದ್ದಲ್ಲ. ಆದ್ದರಿಂದಾಗಿಯೇ ಅವ್ರ ಮಮಕಾರ, ಅದಕ್ಕೆ ಮಮಕಾರ ಬಿಡಬೇಕು. ಯಾತಕ್ಕೆ ಬಿಡಬೇಕು? ನಮ್ಮದಲ್ಲ ಇದು, ನಮ್ಮದಲ್ಲ ಅಂದಮೇಲೆ ನಮ್ಮದು ಅಂತ ಹೇಳ್ಕೊಂಡ್ರೆ ಏನದು? ದುರಭಿಮಾನ. ಅದಕ್ಕೆ ಮಮಕಾರ ಬಿಟ್ಟು ಬಿಡ್ಬೇಕು ನಾವು. ಮಮಕಾರ ಯಾರಿಗಿರಬೇಕು? ಓನರ್ ಯಾರು ಜಗತ್ತಿಗೆ? ದೇವರೊಬ್ಬನೇ. ಅದು ದೇವರೊಬ್ಬರಿಗೆ ಮಮಕಾರ ಹೇಳೋ ಹಕ್ಕಿ, ಬಿಡಿದವ್ರು ಯಾರಿಗೂ ಇಲ್ಲ. ಅಹಂಕಾರ, ಅಹಂಕಾರ ಕೂಡ ಯಾರಿಗಿರಬೇಕು? ಕರ್ತ. ಕರ್ತರಿಗೂ ನಮಗೇನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಅಹಂಕಾರ ಇಲ್ಲ ನಮಗೆ, ಅಹಂಕರ್ತ. ಯಾರು ಕರ್ತ ಹಾಗಿದ್ರೆ? ಹರಿಕರ್ತ. ಅದರ ಅರ್ಥ ಏನಾಯ್ತು ಈಗ? ನಾಹಂಕರ್ತ ಹರಿಕರ್ತ ಅಂತೇಳಿ. ನಿರ್ಮಮೋ ನಿರಹಂಕಾರ ಆದರೆ ಮಮಕಾರ ನಮಗಿರಬಾರ್ದು. ಮಮಕಾರ ಇರೋ ಕಾರಣನೇ ಇಲ್ಲ, ನಾವು ಅಸ್ವತಂತ್ರರಾಗಿದ್ದೇವೆ. ಕರ್ತೃತ್ವ ನಮಗೆ ಅಹಂಕಾರನೂ ಇಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇಲ್ಲ, ಇಲ್ಲಿ ಅಧೀನ್ಯ ಇಲ್ಲ ಅಂದಮೇಲೆ, ನಮ್ಮ ಅಧೀನದ ಏನೂ ಇಲ್ಲ ಅಂದಮೇಲೆ ಏನು ಬಿಟ್ಬಿಡ್ಬೇಕು ನಾವೀಗ? ಅಹಂಕಾರ ಎರಡೂ ಬಿಟ್ಬಿಡ್ಬೇಕು. ಅಲ್ಲಿ ಮುಗಿದ ಕೆಲಸ. ಈ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಬ್ಯಾಂಕ್ ಓನರ್ಶಿಪ್ ಇದೆ, ಕೆಲಸಗಾರರಿಗೆಲ್ಲ ಓನರ್ಶಿಪ್ ಏನಿಲ್ಲ. ಕೆಲಸತ್ತೆ ಅದು ಓನರ್ಶಿಪ್ ಇರೋದು ಯಾರಿಗೆ? ಅವ್ರಿಗೆ ಅಷ್ಟೇ. ದುಡ್ಡಿಗೆ ಓನರ್ಶಿಪ್ ಇಲ್ಲ, ಅಷ್ಟು ದುಡ್ಡಿದ್ರು ಕೂಡ. ಅಷ್ಟು ರಾಶಿದ ಅಷ್ಟು ದುಡ್ಡು ಒಂದು ಪೈಸೆ ಮುಟ್ಟಾಗಿಲ್ಲ ಅವನಿಗೆ. ಒಂದು 10 ರೂಪಾಯಿ ಬೇಕಾಗಿದೆ, ತೊಗೊಳಾಗಿಲ್ಲ ಅವನು. ಅವನ ಮುಂದೆ ಇದೆ, ಮತ್ತೆ ಅವನ ಮುಂದೆ ತೊಗೊಳಾಗಿಲ್ಲ. ಯಾತಕ್ಕೆ? ನಂದಲ್ಲ. ಏನು ಗೊತ್ತಿದೆ ಅವನಿಗೆ? ನಂದಲ್ಲ. ಅವು ಯಾರಿಗೂ ಕೊಡಾಗಿಲ್ಲ. ಮತ್ತೆ ನಾನು ಕೊಟ್ಟೆ ಅಂತ ಹೇಳಾಗಿಲ್ಲ. ಕೊಟ್ಟಿರೋ ಸಿಕ್ಕಾಕೊಬಿಡ್ತದೆ. ನಾನು ಕೊಟ್ಟೆ ಅಂದರೆ ಮುಗೀತು. ನಾನು ಕೊಟ್ಟಿಲ್ಲ. ಯಾರೋ ಕೇಳ್ತಾರೆ, ಕೊಟ್ಟರಲ್ಲ 10 ಲಕ್ಷ ಅವರಿಗೆ. ನಾನಂದ್ರೆ ಕೊಟ್ಟು ಬ್ಯಾಂಕ್ ಕೊಟ್ಟಿದ್ದು. ನನಗೆ ನಾನು 10 ಲಕ್ಷ ರೂಪಾಯಿ ಸಾಲ ಕೊಡಬೇಕು, ಕೊಡೋದಿಲ್ಲ ಅಂತೀಯ. 10 ಲಕ್ಷ ರೂಪಾಯಿ ಅವನಿಗೆ ಕೊಟ್ಟು ಬ್ಯಾಂಕ್ ಅಂತ ಕೇಳಿದರೆ 10 ಲಕ್ಷ ಅವನಿಗೆ ಕೊಟ್ಟಿದ್ದಾನೆ. ಅವನಿಗೆ ಅವ್ನು ನಾನು ಕೊಟ್ಟಿಲ್ಲ, ಬ್ಯಾಂಕ್ ಕೊಟ್ಟಿದ್ದು 10 ಲಕ್ಷ. ನನ್ನ ಹತ್ರ ಕೊಡ್ಲಿಕ್ಕೆ 1 ಲಕ್ಷ ಇನ್ನೂ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ ಈಗ. ಅರ್ಥ ಆಯ್ತಾ ಈಗ? ಸೊ ಅಹಂಕರ್ತ ಹೋಯ್ತು, ಮಮನೂ ಹೋಯ್ತಾಗ. ಪ್ರತಿ ಸರ್ತಿ ಏನು ಅನ್ಕೋಬೇಕು? ಏನು ಮಾಡಿದ್ರು ಮಮ, ನಂದಲ್ಲ, ನಾನಲ್ಲ, ನಾನಲ್ಲ, ನನ್ನದಲ್ಲ, ತಾನ್ಯಾರೋ ತಾನ ದೇಹವ್ಯಾರೋ. ಅದನ್ನ ಹೇಳೋದಕ್ಕೆ ಅಹಂಕಾರ ಮಮಕಾರ ಬಿಡಬೇಕು ಅಂದರೆ ಸುಮ್ಮನೆ ಏನೋ ಕತೆ ಹೇಳ್ತಾ ಇಲ್ಲ, ಫ್ಯಾಕ್ಟ್ ಅದು ಅಂತ ಅರ್ಥ. ಫ್ಯಾಕ್ಟ್. ಅಹಂಕರ್ತ ಅಲ್ಲೇ ಅಲ್ಲ, ಹರಿಕರ್ತ. ಅಹಂಕರ್ತ ಹರಿಕರ್ತ. ಆಹ ಬ್ರಹ್ಮ ಏತಮೇವಾರ್ಥಂ ಮಹಾದೇವಾಯ ಪೃಚ್ಛತೆ. ಇಲ್ಲಿ ಪ್ರಶ್ನೆ ಕೇಳ್ತಿರೋದು ಬ್ರಹ್ಮದೇವರು, ರುದ್ರದೇವರು. ಉತ್ತರ ಕೊಡ್ತಿರೋರು ಬ್ರಹ್ಮದೇವರು. ವಿಷಯ ನಾರಾಯಣನಿಂದ. ಅರ್ಥ ಆಯ್ತಾ ಈಗ? ನಾರಾಯಣನ ಬಗ್ಗೆ ರುದ್ರದೇವರಿಂದ ಪ್ರಾರ್ಥಿತರಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಂದಮೇಲೆ ತ್ರಿಮೂರ್ತಿಗಳ ವ್ಯಾಪಾರ ಇದರಲ್ಲಿದೆ. ಈಗ ತ್ರಿಮೂರ್ತಿಗಳಿದ್ದಾರೆ. ಇಲ್ಲಿ ಕೇಳೋರು ದೊಡ್ಡವರು, ಹೇಳೋರು ದೊಡ್ಡವರು. ಹೇಳೋರು ದೊಡ್ಡ. ಸೊ ರುದ್ರದೇವರಿಗಿಂತ ಯಾರು ದೊಡ್ಡವರೀಗ? ಬ್ರಹ್ಮದೇವರು. ಮತ್ತು ಯಾವ ವಿಷಯನೋ ಅದಿನ್ನೂ ದೊಡ್ಡದು. ಯಾವ ವಿಷಯನೋ ಅದು ಯಾವ ವಿಷಯ ಹೇಳ್ತಿದ್ದಾರೆ ಈಗ? ನಾರಾಯಣ ವಿಷಯ. ಅದು ಏನಾಯ್ತದೆ ಈಗ? ಅದೇ ಸರ್ವತ್ವ ಬಂತು. ಅದೇ ಪಾದ ತೊಳೆದವರೊಬ್ಬ, ತೊಳಸಿಕೊಂಡವನೊಬ್ಬ. ಪಾದ ತೊಳೆದವರು ದೊಡ್ಡವರು, ತೊಳಸ್ಕೊಂಡವ್ರು ದೊಡ್ಡವರು. ತೊಳೆದವರು ತೊಳ್ಕೊಂಡವರು, ತೊಳೆಯೋರು ಕಟ್ಟವರು, ತೊಳಸ್ಕೊಂಡವರು ದೊಡ್ಡವರು. ಪಾದ ತೊಳೆದಿದ್ದಾರೋ? ಬ್ರಹ್ಮದೇವರು. ತೊಳಸ್ಕೊಂಡಿದ್ದಾರೋ? ತ್ರಿವಿಕ್ರಮ ರೂಪಿ ಪರಮಾತ್ಮ. ತಲೆ ಮೇಲೆ ಹಾಕೊಂಡು ಗಂಗಾಧರ ಆಗಿ ಕೂತಿರೋದು ಯಾರೀಗ? ರುದ್ರದೇವರು. ಇದು ಸೇಮ್ ಪ್ರಸಂಗ. ಹೇಳೋರು ಕೇಳೋರು ವಿಷಯ, ತೊಳಸ್ಕೊಂಡವರು ತೊಳೆಯೋರು ತಲೆ ಮೇಲೆ ಹಾಕ್ಕೊಂಡವರು. ಇದರಲ್ಲಿ ಯಾರು ದೊಡ್ಡ ತಾರತಮ್ಯ ಇಲ್ಲೇ ಇದೆ. ಈಗ ಇದನ್ನೆಲ್ಲ ಓದಿದ ಮೇಲೆ ಸಂಶಯ ಬರುತ್ತೆ ಯಾರಿಗಾದರೂ ಕೂಡ, ಬರ್ಲಿಕ್ಕೆ ಸಾಧ್ಯ. ಉಪನಿಷತ್ತು ಮತ್ತು ಬ್ರಹ್ಮದೇವರು ಹೇಳೋದು, ರುದ್ರದೇವರು ಕೇಳೋದು, ಉತ್ತರ ವಿಷ್ಣುವಿನ ವಿಷಯ. ಇದೇ ಟೈಪ್ ಎಲ್ಲ ಕಡೆ ಬರುತ್ತೆ. ಅಂದಮೇಲೆ ಸರ್ವೋತ್ತಮತ್ವ ಅಂಬೋದು ಉಪನಿಷತ್ತು, ವೇದ ಏನು ತೊಗೊಂಡ್ರು ಕೂಡ ಅದೇ ಮಾತು ಬರುತ್ತೆ ಅಂತ ಹೇಳೋದು. ಮಹಾಭಾರತ ಯಾತಕ್ಕೆ ಕೊಟ್ಟು ಮಾಡಿದ್ರು ಅಂದರೆ ಸರ್ವಶಾಸ್ತ್ರ ಸಾರ ಇದು. ಇದರಲ್ಲಿ ಬಂದಿದೆ ಅಂದಮೇಲೆ ಉಳಿದ ಕಡೆಗೆ ಬಂದಿರಲೇಬೇಕು. ಸೊ ತಲವಕಾರ ಜೊತೆ ಕಂಬೈನ್ ಮಾಡಿ ನಮ್ಮ ಪ್ರಿಂಟ್ ಸರ್ವಮೂಲ ಪ್ರಿಂಟ್ ಆದಾಗ ಎಲ್ಲ ಹಾಕಿದೆ. ನಮ್ಮ ಸರ್ವಮೂಲ ಪ್ರಿಂಟ್ ಆದಾಗ ಇದಿಷ್ಟು ಕೆಳಗೆ ಹಾಕಿದೆ. ಇಷ್ಟು ಆಹ ಬ್ರಹ್ಮ ಏತಮೇವಾರ್ಥಂ ಮಹಾದೇವಾಯ ಪೃಚ್ಛತೆ ತಸ್ಯ ಏಕಸ್ಯ ಮಮತ್ವಂ ಹಿ ಸಚೈಕಃ ಪುರುಷಃ ವಿರಾಟ್ ಅಹಂ ಬ್ರಹ್ಮ. ಇವತ್ತು ಆಫೀಸ್ ಅಷ್ಟು ಜನ ಕೆಲಸ ಮಾಡ್ತಾರೆ. ಫೈನಲ್ ಸಿಗ್ನೇಚರ್ ಯಾರ್ದಾಗಬೇಕೀಗ? ಇಷ್ಟೆಲ್ಲ ಮಾಡಿ ಅವ್ನು ನೋ ಅಂದ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಎಷ್ಟೊತ್ತು ಕಷ್ಟಪಟ್ಟು ಟೈಪ್ ಮಾಡಿದೆ, ಏನು ಕತೆ ಅದೆಲ್ಲ ಏನು ಉಪಯೋಗ ಇಲ್ಲ. ಅವ್ನು ನೋ ಅಂದರೆ ಅಲ್ಲಿ ಮಾಡಿದ್ದೆಲ್ಲ ವೇಸ್ಟ್. ಎಸ್ ಅಂದರೆ ಓಕೆ, ಅವರೊಬ್ಬರ ಕೈಲಿ ಹೇಳಿದ್ದೆಲ್ಲ ಇದು ಮಾಡಿದ್ದೆಲ್ಲ ಉಳಿಯೋದು ಅಲ್ಲಿ. ಅದು ದೇವರ ಹತ್ರ ಮಾತ್ರ ಇರೋ ಸಾಮರ್ಥ್ಯ. ಆದ್ದರಿಂದ ದೇವ್ರ ಮನಸ್ಸಿಗೆ ಬರದೇ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಅದು ಒಪ್ಪಿಕೊಂಡ್ರೆ ಮಾಡಿದ್ದೆಲ್ಲ ಸಾರ್ಥಕ. ಅದು ಒಪ್ಪಬೇಕಾದ್ರೆ ಏನಾಗಿರ್ಬೇಕದು? ದೋಷ ಇರಬಾರ್ದು. ಒಪ್ಪಲಿಲ್ಲ ಅಂದರೆ ಏನರ್ಥ? ಅದಕ್ಕೆ ದೋಷ ಇದೆ ಅಂತ ಅರ್ಥ. ಇವೆಲ್ಲ ನಮಗೇನಾಗುತ್ತೆ? ಕೆಡ್ತಾ ಹೋದಂತೆ ದಾಲ್ಟೆ ಗೊತ್ತಾಗುತ್ತೆ. ಮಹಾಭಾರತ ಇದು ಹುಡುಕಿನ ಮುಡ್ಲಾಕ ನಮಗೆ ಬರೋದಿಲ್ಲ. ಅದು ಎಲ್ಲ ಹುಡುಕಿ ತೋರಿಸ್ತಾರೆ, ನೋಡಿ ನೋಡಿ ಎಲ್ಲಿದೆ ಅಂತ ತೋರಿಸಿದಾಗ ಅದು ಗುರುಗಳವರು. ಈ ರೀತಿ ಗೈಡ್ ಮಾಡಿದಾಗ ಏನಾಯ್ತದ? ಗುರುತ್ವ ಬಂತು. ಎಲ್ಲದನ್ನು ತೋರಿಸ್ತಾರೆ, ಎಲ್ಲರಿಗೂ ಗುರುಗಳವರು. ಒಂದೊಂದು ತೋರಿಸಿದ್ರೆ ಆ ಮಟ್ಟಿಗೆ ಗುರುಗಳಾದರೆ ಎಲ್ಲವೊಂದೂ ತೋರಿಸ್ಕೊಟ್ರು. ಲಕ್ಷ ಶ್ಲೋಕ ಮಹಾಭಾರತದಲ್ಲಿ ಎಲ್ಲಿ ಹುಡುಕ್ಬೇಕಿದ್ದೆಲ್ಲ ಕೂಡ ಹುಡುಕ್ತಾ ಅವ್ರು ಇಲ್ಲೇ ಇತ್ತು. ಆಮೇಲೆ ಗೊತ್ತಾಗುತ್ತೆ. ವಿಷಯ ಹೇಳಿದ ಮೇಲೆ ಗೊತ್ತಾಗೋದು ಬೇರೆ, ಹುಡುಕಿ ತೋರಿಸೋದು ಬೇರೆ. ಆದ್ದರಿಂದ ಆಚಾರ್ಯರು
ದೇವ್ರ ವಿಷಯ ಬಂದಿದೆ ತಿಳಿಸಿದವರು ಆಚಾರ್ಯರಾದ್ರಿಂದ ಅವ್ರಿಗೆ ಗುರುತ್ವ ಇದೆ. ಏನೋ ಹಾಂ ಹಾಂ ಅಂದರೆ ಅರ್ಥ ಏನದಕ್ಕೆ ನಾನು ನಿಯಾಮಕ ಹೌದು, ನಾನು ಓನರ್ ಅಲ್ಲ, ಪ್ರೇರಕ ಅಷ್ಟೇ ಹೊರತು ಏನಲ್ಲ. ಡ್ರೈವರ್ ಇದ್ದಾಡ್ತೀವಿ, ಓನರ್ ಡ್ರೈವರ್ ನೋಡಬೇಕಾಗಿಲ್ಲ, ಓನರ್ ಆಗಬೇಕಾಗಿಲ್ಲ. ಡ್ರೈವ್ ಮಾಡ್ತಾರೆ, ಬಟ್ ಎಲ್ಲೆಲ್ಲಿ ಮಾಡೋಂಗಿಲ್ಲ ಆತ ಹೇಳಿದಲ್ಲಿ ಮಾಡಬೇಕು. ಈ ಮಧ್ಯೆ ಅಲ್ಲಿಗೆ ಹೋಗ್ಬೇಕಷ್ಟೇ. ಡ್ರೈವ್ ಮಾಡೋಕ್ಕೆ ಬರುತ್ತೆ ಅಂತೇಳಿ ತನ್ನ ಮನೆ ಬಿಟ್ಕೊಂಡು ಹೋಗ್ಬಿಟ್ರೆ ಅದೇ ಕೆಲಸ ಮಾಡ್ತಾರೆ ಎಷ್ಟೋ ಜನ. ಅವ್ರು ಇಳಿಸ್ಬಿಡ್ತಾರೆ, ತಾವು ಇಲ್ಲೇ ಹೊರಟ್ಬಿಡ್ತಾರೆ. ದೂರದ ಹೊಟ್ಟೆಗೆ ಹತ್ತಿರ ಹೋಗೋದು ದೂರ ಹೋಗ್ತಾರೆ. ಅದು ಎಷ್ಟೋ ಸರಿ ರೀತಿ ಆಗಿದೆ. ಒಂದು ಕಾಯ್ಕೊತೀರಿ, ಎಲ್ಲಿ ಹೋದಾರು ಲಾಪತ್ತೆ, ಎಲ್ಲಿ ಹೋಗಿದ್ದೆ ಊಟಕ್ಕೆ ಹೋಗಿದ್ದು. ಅವನು ಯಾರೋ ಬರ್ತಾನೆ, ಎಲ್ಲ ಊಟಕ್ಕೆ ಹೋಗಿದ್ದೆ ಸರ್ ಅಂತ. ಇವ್ರು ಹೇಳ್ತಾರೆ ಬೈಬೇಡಿ, ಬಿಟ್ಟು ಹೋಗ್ಬಿಟ್ಟು ಇಲ್ಲೇ ಉಳ್ಕೊಬಿಡ್ತೀವಿ. ಆಮೇಲೆ ನಾವು ಸುಮ್ಮನೆ ಇದ್ಬಿಟ್ಟು ಬೈಬೇಡಿ ಅವನ್ನ ಅಂತ. ಅಂದರೆ ಅಡ್ವಾಂಟೇಜ್ ತೊಗೋತಾರೆ. ಅಡ್ವಾಂಟೇಜ್ ತೊಗೊಳ್ಳೋದು ತಪ್ಪಲ್ಲ, ಯಾವ್ದು ತೊಗೋಬಾರ್ದು. ಅಡ್ವಾಂಟೇಜ್ ಅವ್ರೇನು ನಿರ್ವಾಯಿಲ್ಲ, ಅವ್ರಿಗೆ ವೀಕ್ನೆಸ್ ನೋಡ್ಕೊಂಡು ಇವ್ರಿಗೆ ಡ್ರೈವಿಂಗ್ ಬರೋದಿಲ್ಲ, ಆಟ ಆಡಿಸ್ತೀನಿ ಅಂತೇಳಿ ಆಟ ಆಡಿಸ್ತಾರೆ. ಮೋಸ. ಕೇಳಿದ ಜೋರು ಬೇರೆ ಮಾಡ್ತಾನೆ, ಉತ್ತರ ಮೊದಲು ಮಾತಾಡೋದಿಲ್ಲ ಅವನು. ಭಾರಿ ಕೇಳಿದಾಗ ಊಟಕ್ಕೆ ಹೋಗಿದ್ದೆ ಅವಾಗ ಹೇಳ್ತಾನೆ. ಅಷ್ಟು ಸೊಕ್ಕಿರುತ್ತೆ. ಅದು ಇದ್ದರೆ ತಪ್ಪದು, ಇರಬಾರ್ದು ಹಾಗೆಲ್ಲ. ಇನ್ನು ನೆಕ್ಸ್ಟ್ ಶ್ಲೋಕ ಅಲ್ಲಿದೆ, ಮತ್ತೆ ಇದು ಇಮಿಡಿಯೇಟ್ ನೆಕ್ಸ್ಟ್ ಶ್ಲೋಕ ಅದರಲ್ಲೇನೆ ಬಂದಿರೋದು. ಕಂಟಿನ್ಯೂಸ್ ಶ್ಲೋಕಗಳು ಇವರು ಮಹಾಭಾರತದಲ್ಲಿ. ಅಹಂ ಬ್ರಹ್ಮ ಚಾದ್ಯ ಈಶ ಪ್ರಜಾನಾಂ ತಸ್ಮಾಜ್ಜಾತಃ ತ್ವಂಚ ಮತ್ತಃ ಪ್ರಸೂತಃ ಮತ್ತೋ ಜಗತ್ಸ್ಥಾವರಂ ಜಂಗಮಂಚ ಸರ್ವೇ ವೇದಾಃ ಸರ್ಹಸ್ಯಾಶ್ಚ ಪುತ್ರ. ಇದು ಮುಂದಿನ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ. ಅಹಂ ಬ್ರಹ್ಮ ಚ ಆದ್ಯಃ ಈಶಃ ಪ್ರಜಾನಾಂ ತಸ್ಮಾತ್ ಜಾತಃ ತ್ವಂ ಚ ಮತ್ತಃ ಪ್ರಸೂತಃ ಮತ್ತಃ ಜಗತ್ ಸ್ಥಾವರಂ ಜಂಗಮಂಚ ಜಂಗಮಂ ಚ ಸರ್ವೇ ವೇದಾಃ ಸರ್ಹಸ್ಯಾಃ ಚ ಪುತ್ರ. ಅಹಂ ಬ್ರಹ್ಮ, ಬ್ರಹ್ಮನಾದ ನಾನು. ಆದ್ಯ ಈಶ ಯಾರು ನಾನು? ಆದ್ಯ ಮೊದಲು ಹುಟ್ಟಿದ್ಯಾರು? ಪರಮಾತ್ಮ ಎಂದು ಹಿರಣ್ಯಗರ್ಭ ಸಮವರ್ತಾಗ್ರೆ. ಪರಮಾತ್ಮನ ಮೊಟ್ಟ ಮೊದಲ ಸೃಷ್ಟಿ ಯಾವುದು? ನಾವೇಕವರ ಬ್ರಹ್ಮದೇವರ ಸೃಷ್ಟಿಯಾಯಿತು. ಅಹಂ ಬ್ರಹ್ಮ ಆದ್ಯ, ಮೊದಲು ಹುಟ್ಟಿದವನು. ಪ್ರಜಾನಾಂ ಈಶಃ, ಎಲ್ಲ ಪ್ರಜಾಪತಿ ಅಂತ. ಪ್ರಜಾನಾಂ ಈಶಃ ಅಂದ್ರೇನು? ಬ್ರಹ್ಮದೇವರೇನು ಮುಖ್ಯ ಪ್ರಜಾಪತಿ ಅವರೇ. ಪ್ರಜೆಗಳನ್ನ ಸೃಷ್ಟಿ ಮಾಡಿದ ಫಸ್ಟ್ ಯಾರು? ಮುಂದೆ ಅವರೇನೆ. ಆದ್ದರಿಂದ ಆದ್ಯ ಪ್ರಜಾನಾಂ. ಅಲ್ಲ, ಇದು ಮಹಾಭಾರತ ಶ್ಲೋಕ. ಇದು ಮಹಾಭಾರತ ಶ್ಲೋಕನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಹಿಂದಿನ ಶ್ಲೋಕ ಇಮಿಡಿಯೇಟ್ನೇ ನೆಕ್ಸ್ಟ್ ಶ್ಲೋಕ ಇದು. ಅಹಂ ಬ್ರಹ್ಮ ಚ ಆದ್ಯ ಈಶ ಪ್ರಜಾನಾಂ ತಸ್ಮಾತ್ ಜಾತಃ. ನಾನು ಯಾರು? ಬ್ರಹ್ಮ, ಮೊದಲು ಹುಟ್ಟಿದವನು. ಪ್ರಜೆಗಳಿಗೆಲ್ಲ ಪ್ರಜಾಪತಿ. ಆದರೆ ತಸ್ಮಾತ್ ಜಾತ, ಅವನಿಂದ ಹುಟ್ಟಿದವನು. ಇದು ಮೈನಸ್ ಪಾಯಿಂಟ್ ಬಂತು. ಮೊದಲೆಲ್ಲ ತಾವ್ಯಾರು ಅಂತ ಹೇಳ್ಕೊಂಡ್ರು. ನಾನು ಬ್ರಹ್ಮ, ಸೃಷ್ಟಿಕರ್ತ, ಪ್ರಜೆಗಳಿಗೆ ಪತಿ, ಮೊದಲೇ ಸೃಷ್ಟಿಯಾದವನು ಎಲ್ಲ ಹೇಳಿ ತಸ್ಮಾತ್ ಜಾತಃ. ಅದು ನಾನು ಅವರ ಮಗ. ನಾನು ಅಂದಮೇಲೆ ಯಾರು ದೊಡ್ಡವರಾದ್ರೆ ಈಗ? ಅವರು ದೊಡ್ಡವರು. ತ್ವಂಚ ಮತ್ತಃ ಪ್ರಸೂತ, ನೀನು ನನ್ನಿಂದ ಹುಟ್ಟಿದವನು. ಸೊ ತಾತ, ಮಗ, ಮೊಮ್ಮಗ, 3 ಜನ ಇದ್ದಾರೆ. ಅದನ್ನೇ ಯಾರಿಗೆ ಹೇಳ್ತಾರೋ ಕ್ಲಿಯರ್ ಆಯ್ತು ಈಗ. ಮತ್ತಃ ಪ್ರಸೂತಃ, ಇದು ಭಾಗವತ ಹೇಳಿರುತ್ತೆ. ಅವರು ವೃದ್ಧರು ಹುಟ್ಟಿ ಬಂದರು ಭೂಮಧ್ಯದಿಂದ. ಭಾಗವತ ಕಥೆ ಇದ್ದೇ ಇದೆ, ವೇದಗಳಲ್ಲೂ ಬರುತ್ತೆ. ಮತ್ತೋ ಜಗತ್, ಅಷ್ಟೇ ಅಲ್ಲ, ನನ್ನಿಂದ ನೀನು ಹುಟ್ಟಿದಿ. ಮತ್ತು ಜಗತ್ತು ಹುಟ್ಟಿತು. ಎಂಥ ಜಗತ್ತು? ಸ್ಥಾವರಂ ಜಂಗಮಂಚ. ಸ್ಥಾವರ ಜಗತ್ತು, ಜಂಗಮ ಜಗತ್ತು. ಸ್ಥಾವರ ಜಗತ್ತು ಅಂದರೆ ಸ್ಟ್ಯಾಟಿಕ್ಕೆ ಸ್ಥಾವರ ಅಂತಾಗಿರೋದು, ಅದು ಜಡ. ಜಂಗಮ್ ಅಂದರೆ ಮೊಬೈಲು, ಮೂವಿಂಗ್. ಅದ್ಯಾವುದು? ಚೇತನ. ಜಡಚೇತನಭೂತವಾದಂಥ ರೂಪವಾದ ಜಗತ್ತು ಹುಟ್ಟಿತು. ಜೊತೆಗೆ ಸರ್ವೇ ವೇದಾಹ, ಎಲ್ಲ ವೇದಗಳನ್ನು ಉಪದೇಶ ಮಾಡಿದ್ದು ನಾನು. ನನಗೆ ಉಪದೇಶ ಮಾಡಿದ್ದ ದೇವರು, ಉಪದೇಶ ಮಾಡಿದ್ದು ನಾನು. ಆಮೇಲೆ ಎಲ್ಲ ವೇದಗಳನ್ನು ಇತ್ಯಾದಿ ಉಪದೇಶ ಮಾಡಿದ್ದು ಬ್ರಹ್ಮದೇವರು. ಅರ್ಥವನ್ನು ಹೇಳಿದ್ದು ವಾಯುದೇವರು. ಭಾವಿ ಬ್ರಹ್ಮ ಇಬ್ಬರು ರೋಲ್ ಇದೆ ಅದರಲ್ಲಿ. ಸರಹಸ್ಯಾಹ, ವೇದಗಳು ರಹಸ್ಯ ಅಂದರೆ ಉಪನಿಷತ್ತುಗಳು. ವೇದಗಳು ರಹಸ್ಯ ಆದರೆ ಉಪನಿಷತ್ ಶಬ್ದಕ್ಕೆ ರಹಸ್ಯ ಅಂತಲೇ ಅರ್ಥ. ಎಲ್ಲ ಉಪನಿಷತ್ತುಗಳ ಸಮೇತವಾಗಿ ವೇದಗಳನ್ನೆಲ್ಲ ಹೊರಗೆ ಹಾಕಿದ್ದ್ಯಾರೋ? ನಾನು. ಪುತ್ರ ಮತ್ತು ಸಂಬೋಧನೆ, ಪುತ್ರ ಮಗನೇ ಅಂತ ಹೇಳ್ತಾರೆ. ನನ್ನಿಂದ ಹುಟ್ಟಿದವನು ಅಂತ ಹೇಳಿದ್ದಲ್ದೇನೆ ಪುತ್ರ ಅಂತ ಸಂಬೋಧನೆ ಬೇರೆ ಮಾಡ್ತಾನೆ. ಹೀಗಾಗಿ ತಂದೆ ಮಗನಿಗೆ ಹೇಳಿದ ರಹಸ್ಯವಾದ ತತ್ವ ಏನು ಅಂದರೆ ತಸ್ಯೈಕಸ್ಯ ಮಮತ್ವಂ ಹಿ ಸಚೈಕ ಪುರುಷೋ ವಿರಾಟ್. ದೇವರು ಯಾರು ಅಂದರೆ ಏಕಃ, ಒಬ್ಬನೇ. ಏಕೋ ನಾರಾಯಣಾಸ್ತಿ, ಇನ್ನೊಬ್ಬರಂಥವ್ರಿಲ್ಲ, ಒಬ್ಬನೇ. ನಾಸ್ತಿ ನಾರಾಯಣ ಸಂ ನಭೂತಂ ನ ಭವಿಷ್ಯತಿ. ವಿರಾಟ್, ಅವರ ವಿಶ್ವಸ್ಯ ರಾಟ್, ವಿಶ್ವಕ್ಕೆ ಸ್ವಾಮಿ ಅವನು. ವಿರಾಟ್, ವಿ ಅಂದರೆ ಗರುಡವಾಹನ, ಅದೊಂದರ್ಥ. ವಿರಾಟ್ ಗರುಡವಾಹನ ಅಂತ ಅರ್ಥ. ವಿ ಅಂತ ಹೇಳಿದರೆ ಗರುಡವಾಹನ ಆಯಿತು, ವಿರಾಟ್ ಆಯಿತು, ವ್ಯಾಪ್ತ ಅಂತ ಅರ್ಥ. ಮತ್ತು ವಿರಾಟ್ ಅಂದರೆ ಸ್ವತಂತ್ರ, ರಾಟ್ ಅಂದರೆ ರಾಜ, ವಿಶಿಷ್ಟ ರಾಟ್ ಅಂದರೆ ಚಕ್ರವರ್ತಿ, ಜಗತ್ತಿನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಮತ್ತು ಪುರುಷ ಮತ್ತು
ಪುರುಷಸೂಕ್ತ ಪ್ರತಿಪಾದ್ಯ. ಇಷ್ಟು ದೇವರ ಮಹಿಮೆ. ಏಕಃ ಪುರುಷಃ ವಿರಾಟ್. ಅವನೊಬ್ಬನೇ ಏನಂತ ಹೇಳ್ಕೋಬೇಕು, ನಂದು ಅಂತ ಹೇಳ್ಕೊಳ್ಳೋ ಹಕ್ಕಿರೋನು ಹೇಳು. ತುಳಿದವ್ರು ಯಾರು ಏನು ಹೇಳಾಗಿಲ್ಲ, ಏನು ಹೇಳಾಗಿಲ್ಲ. ಅಹಂ ಬ್ರಹ್ಮ ಚ ಆದ್ಯೈಷ ಪ್ರಜಾನಾಂ ತಸ್ಮಾತ್ ಜಾತಃ ತ್ವಂಚ ಮತ್ತಃ ಪ್ರಸೂತಃ ಮತ್ತೋ ಜಗತ್ ಸ್ಥಾವರಂ ಜಂಗಮಂಚ ಸರ್ವೇ ವೇದಾಃ ಸರಹಸ್ಯಾಶ್ಚ ಪುತ್ರ. ಹೀಗೆ ಜನ್ಮ ಕೊಟ್ಟಿದ್ದು ಬ್ರಹ್ಮದೇವರು ಜಗತ್ತಿಗೆ, ತತ್ವೋಪದೇಶ ಮಾಡಿದ್ದು ಬ್ರಹ್ಮದೇವರೇ. ಅದಕ್ಕೆ ಡಬಲ್ ಗುರುತ್ವ ಬಂತು. ತಂದೆಯಾಗಿ ಗುರುಗಳು ಮತ್ತು ಉಪದೇಶ ಮಾಡಿ ಗುರುಗಳು. ತಿರುಕುಳ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯ ಏನಾಗಿದ್ದಾರೆ, ತಂದೆನೂ ಹೌದು ಗುರುಗಳು ಹೌದು. ಎರಡೂ ಆಗಿಬಿಟ್ಟಾಗ ಇನ್ನೂ ಮಹತ್ವ ಜಾಸ್ತಿ ಆಯಿತು. ಅಲ್ಲಿ ವೈಶಿಷ್ಟ್ಯ. ಯಾವುದನ್ನು ಕೇಳಿದ್ದು ಬ್ರಹ್ಮದೇವರೇನೆ. ಮತ್ತೆ ಎಲ್ಲ ಕೇಳಿದ್ದು ಫಸ್ಟ್ ಅವರೇ. ಅದೇನಂತ ಬಂತು, ಜನ್ಮಾದ್ಯಸ್ಯ ಯಥೋನ್ಮಯಾದಿ ತರತಶ್ಚ ಅರ್ಥೇಶ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಎಲ್ಲದರ ಆದಿಕವಿ ಬ್ರಹ್ಮದೇವರು. ಅವ್ರಿಗೆ ಉಪದೇಶ ಮಾಡಿದ್ದಾರು ನಾರಾಯಣ. ಎಲ್ಲ ಶಾಸ್ತ್ರವನ್ನು ಫಸ್ಟ್ ಕೇಳಿದವರು ಯಾರು, ಬ್ರಹ್ಮದೇವರೇ. ಫಸ್ಟ್ ಉಪದೇಶ ಮಾಡಿದ್ದು ನಾರಾಯಣನೇ. ಅದು ಹೈಗ್ರೀವ ರೂಪ ಅಂತ ಹೇಳ್ತಾರೆ. ಆದ್ದರಿಂದ ಹೈಗ್ರೀವ ರೂಪ ವಿದ್ಯಾಪ್ರವರ್ತಕವಾದ ರೂಪ. ಎರಡಾಯ್ತು ಈಗ. ಒಂದು ವೈಶಂಪಾಯನರ ಪ್ರಶ್ನೆ, ಉತ್ತರ ಜನವೇ ಪ್ರಶ್ನೆ, ಆಮೇಲೆ ರುದ್ರದೇವರ ಪ್ರಶ್ನೆ, ಬ್ರಹ್ಮದೇವರ ಉತ್ತರ. ಇನ್ನೊಂದು ಪ್ರಸಂಗ ಈಗ. ಇದೆಲ್ಲ ಹೇಗೆ ಕೋಟ್ ಮಾಡ್ತಾರೆ ಆಚಾರ್ಯ. ಇದರ ಥೀಸಿಸ್ ಹೇಗೆ ಬರೀಬೇಕು ತೋರಿಸ್ತಾರೆ. ವೇಸ್ಟ್. ಇದೆಲ್ಲ ಸರಿ ಅರ್ಥ ಮಾಡಿಕೊಂಡ್ರೆ ಬರೆಯೋ ಕ್ರಮ ಇದು. ಅದು ಕೀ ವರ್ಡ್ಸ್ ಆರ್ಸ ಥೀಸಿಸ್ ಎಲ್ಲ ಬರೆದು ಬಿಟ್ರೆ ಏನಾಗುತ್ತೆ, ಥೀಸಿಸ್ ಕೊಟೇಶನ್ ಕೊಟ್ಬಿಟ್ರೆ ಕಾಪಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಇದೊಬ್ಬರು ಥೀಸಿಸ್ ರಿಪೋರ್ಟ್ ಸಬ್ಮಿಟ್ ಮಾಡಿಬಿಟ್ಟು ಏನಾಗುತ್ತದ, ಕಾಪಿ ಪಿ ಎಚ್ ಡಿ ಕೊಡೋದಿಲ್ಲ, ಎಂದೂ ಕೊಡೋದಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಅದೇನೋ ಫೌಲ್ ಮೆಥಡ್, ಮೋಸ ಅದು. ಅದು ಮಾಡೋಂಗಿಲ್ಲ. ಕೆಲವು ಸೆಂಟೆನ್ಸ್ ತೊಗೊಂಡ್ರೆ ತಪ್ಪಲ್ಲ. ಯಾರೇ ಆದರೂ ಕೆಲವು ಸೆಂಟೆನ್ಸನ್ನು ಕೋಟ್ ಮಾಡ್ಬೋದು. ಎಂಥವ್ರು ಸೆಂಟೆನ್ಸನ್ನು ಕೋಟ್ ಮಾಡ್ಬೋದು. ಯಾರು ರೈಟ್ ಬೇಕಿಲ್ಲ ಅದಕ್ಕೆ. ಆದರೆ ಅದನ್ನು ಆ್ಯಸ್ ಇಟ್ ಇಸ್ ಪ್ಯಾರಾಗಟ್ಲೆ ತೊಗೊಂಡ್ರೆ ಏನಾಗುತ್ತದ, ಅದು ಕಾಪಿ. ಕೆಲವರು ಕಾಪಿ ಹೊಡ್ಲಿಕ್ಕೆ ಕೊಟ್ಬಿಡ್ತಾರೆ. ಏನು ನೋಡಿ ಗೊತ್ತಾಗ ಎಲ್ಲ ಬರೆದು ಬಿಡ್ತಾರೆ. ಕಾಪಿ ಅದು ಗೊತ್ತಿರಲ್ಲ ಅವರಿಗೆ. ಕಾಪಿ ಬರ್ಕೊ ಯಾವ ಪ್ರಶ್ನೆಗೆ ಉತ್ತರ ಹತ್ತಿರ ಗೊತ್ತಿರೋದಿಲ್ಲ, ಎಷ್ಟು ಬರೀಬೇಕು ಗೊತ್ತಿಲ್ಲ. ಆದರೆ ಕಾಪಿ ಹೊಡಿಯೋಕೆ ಕೊಟ್ಟ ಮಾತ್ರಕ್ಕೆ ಎಲ್ಲರೂ ಹೇಗೆ ಬರ್ತಾರೆ ಅಂತ ತಿಳ್ಕೊಬಾರ್ದು. ಕೆಲಸ ಪಾಸ್ ಆಗೋದೇ ಕಷ್ಟ. ಬಗ್ಲೆ ಮೇಷ್ಟು ಕೂತ್ಕೊಂಡು ಬರೆಸಿದ್ರು ಪಾಸ್ ಆಗೋಲ್ಲ. ಯಾತಕ್ಕೆ ಅವರಿಗೆ ಸ್ಪೆಲ್ಲಿಂಗೇ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಸೆಂಟೆನ್ಸು ಏನು ಬರೀತಾರೆ ಮಧ್ಯೆ ಅವರು. ಆದರೆ ನಿಜವಾದ ಅರ್ಥದಲ್ಲಿ ಸರಿಯಾಗಿ ಯೋಚನೆ ಮಾಡಿದರೆ ಎಷ್ಟು ಜ್ಞಾನ ಇರಬೇಕು ಅದಕ್ಕೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಚಾರ್ಯ ಬರೆಯೋ ಕ್ರಮ ಸರಿಯಾಗಿ ಅರ್ಥ. ಇದರಲ್ಲಿ ಸರ್ವಮೂಲವನ್ನು ಏನು ಉಪಯೋಗ ಅಂದರೆ ಎಲ್ಲ ಫೀಲ್ಡ್ಗೂ ನಮಗೆ ಅನುಕೂಲ ಆಗುತ್ತೆ. ಯಾವ ಫೀಲ್ಡಲ್ಲಿ ಅವನು ವರ್ಕ್ ಮಾಡ್ತಾನೋ ಆ ಫೀಲ್ಡಿಗೆ ಆಚಾರ್ಯ ಗೈಡೆನ್ಸ್ ಕೊಡ್ತಾರೆ, ಈ ರೀತಿ ವರ್ಕ್ ಮಾಡಬೇಕು ಅಂತೇಳಿ. ಅವಾಗ ಪರಮಾಶ್ಚರ್ಯ ಆಗುತ್ತೆ. ಅವ್ರು ಹೇಗೆ ಆರ್ಗ್ಯುಮೆಂಟ್ಸ್ ಪ್ಲೇಸ್ ಮಾಡಬೇಕು. ಒಬ್ಬ ಲಾಯರ್ ಆಗ್ಬೋದು. ಆಚಾರ್ಯ ಕೊಡೋ ಆರ್ಗ್ಯುಮೆಂಟೇಷನ್ ತೊಗೊಂಬಿಟ್ಟು ಏನಾಗುತ್ತಾಗ ಫಸ್ಟ್ ಕ್ಲಾಸ್ ಲಾಯರ್ ಆಗ್ತಾರೆ. ಇದು ನೋಡಿಬಿಟ್ರೆ ಒಳ್ಳೆ ರಿಸರ್ಚರ್ ಆಗ್ತಾರೆ. ಹೇಗೆ ರಿಸರ್ಚ್ ಮಾಡಬೇಕು ಗೊತ್ತಾಗುತ್ತೆ, ಹೇಗೆ ಕೋಟ್ ಮಾಡಬೇಕು ಗೊತ್ತಾಗುತ್ತೆ. ಆಮೇಲೆ ಹೇಗೆ ವ್ಯಾಕರಣ ಹೇಗೆ ಅದು ಅಂತ ಅರ್ಥ ಆಗುತ್ತೆ. ನಿರುಕ್ತಿ ಹೇಗೆ ಅದು ಅರ್ಥ ಆಗುತ್ತೆ. ಪ್ರತಿಯೊಂದು ಶಾಸ್ತ್ರದಲ್ಲಿ ಆಚಾರ್ಯ ಏನು ಮಾಡ್ತಾರೆ, ಆ ರೀತಿ ಸರ್ವವನ್ನು ಓದೋದೇ ಇಲ್ಲ. ಅದರಿಂದಾಗೇ ಆಚಾರ್ಯ ಥರ ಸುಮ್ಮನೆ ಕೈ ಮುಗಿಯೋ ಪೂರ್ತಿ ಆಗಿಬಿಡ್ತದೆ ಅಷ್ಟೇ. ಅಲ್ಲ, ನಿಜವಾಗಲೂ ಕೈ ಮುಗಿಬೇಕಾದ್ರೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅವರು. ಮತ್ತೋ ಜಗಸ್ಥಾವರಂ ಜಂಗಮಂಚ ತಥೈವ ಭೀಮವಚನಂ ಧರ್ಮಜಂ ಪ್ರತ್ಯುದೀರಿತ. ಪ್ರತಿ ಸತ್ಯ ಕೋಟ್ ಮಾಡಿ ಹುಡುಕೋದು ಭಾರಿ ಸುಲಭ ಆಗುತ್ತೆ ನಮಗೆ. ಮಹಾಭಾರತದಲ್ಲಿ ತಥಾಯವ ಭೀಮಸೇನ ವಚನವೂ ಹಾಗೇ ಇದೆ, ಭೀಮಸೇನ ವಚನವೂ ಹಾಗೇ ಇದೆ. ಯಾರು ಹೇಳಿದ್ದು? ಧರ್ಮಜಂ ಪ್ರತ್ಯುದೀರಿತಂ. ಧರ್ಮಜ ಅಂದರೆ ಯಾರು? ಧರ್ಮರಾಜ. ಪ್ರತಿಬುದೀರಿತಂ ಅಂದರೆ ಏನು? ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು. ಪ್ರತ್ಯುತ್ತರ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟು ಪ್ರತಿಬುದೀರಿತಂ. ಧರ್ಮಜಂ ಪ್ರತಿಬುದೀರಿತಂ. ಅದೇ ರೀತಿ ಮಹಾಭಾರತದಲ್ಲಿ ಭೀಮಸೇನ ಧರ್ಮರಾಜನಿಗೆ ಉತ್ತರ ಕೊಟ್ಟಂಥ ಮಾತು ಹೀಗೆ ಇದೆ. ಯಾವುದು ಕೋಟ್ ಮಾಡ್ತಾರೆ ತಕ್ಷಣವೇ. ಬ್ರಹ್ಮೇಶಾನಾದಿಭಿಃ ಸರ್ವೈಃ ಸಮೇತೈರ್ಯದ್ಗುಣಾಂಶಕಃ ನಾವಸಾಯಯಿತುಂ ಶಕ್ಯೋ ವ್ಯಾಚಕ್ಷಾಣಶ್ಚ ಸರ್ವದಾ ಸ ಏಷ ಭಗವಾನ್ ಕೃಷ್ಣೋ ನೈವ ಕೇವಲ ಮಾನುಷಃ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧಸಂಭವಃ. ಎರಡು ಶ್ಲೋಕ. ಬ್ರಹ್ಮೇಶಾನಾದಿಭಿಃ ಸರ್ವೈಃ ಸಮೇತೈಃ ಯದ್ಗುಣಾಂಶಕಃ ನ ಅವಸಾಯಯಿತುಂ ಶಕ್ಯಃ ವ್ಯಾಚಕ್ಷಾಣೈಃ ಚ ಸರ್ವದಾ ಸಹ ಏಷಃ ಭಗವಾನ್ ಕೃಷ್ಣಃ ನ ಏವ ಕೇವಲ ಮಾನುಷಃ ಯಸ್ಯ ಪ್ರಸಾದಜಃ ಬ್ರಹ್ಮ ರುದ್ರಃ ಚ ಕ್ರೋಧಸಂಭವಃ. ಎಷ್ಟು ವಿಷಯ ಬಂತದರಲ್ಲಿ. ಬ್ರಹ್ಮ ಈಶಾನಾದಿಭಿಃ ಸರ್ವೈಃ, ಬ್ರಹ್ಮದೇವರು ರುದ್ರದೇವರು ಮೊದಲಾದಂತಹ ಸರ್ವೈಃ ಸಮೇತೈ ಎಲ್ಲರೂ ಒಟ್ಟಾದರೂ ಕೂಡ ಯದ್ಗುಣಾಂಶಕಃ ಯಾವನ ಗುಣಗಳ ಒಂದು ಅಂಶ ಕೂಡ ಅವಸಾಯಿತು ನ ಶಕ್ಯ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗುಣಗಳನ್ನು ಎಷ್ಟು ಸಮಸ್ಯೆ ಅಂದರೆ ಒಬ್ಬ ದೇವತೆಗೆ ಆಗಲಿಲ್ಲ, ಒಬ್ಬ ಭಾರತಕ್ಕೆ ಒಬ್ಬರಿಗೆ ಆಗಲಿಲ್ಲ, ಇಬ್ಬರು ಬಂದರಾಯಿತು, ಇಬ್ಬರು 3 ಜನ ಬಂದರಾಯಿತು, ಒಂದು ಸ್ವಲ್ಪ ಜಾಸ್ತಿ ಸೇರಿಬಿಟ್ರೆ ಏನೇ ಆಗಿಬಿಡುತ್ತೆ.
ಆ ದೇವರುಗಳು ಹೇಗೆ ಅಂತ ಕೇಳಿದರೆ ಒಬ್ಬರೇ ಎಣಿಸಿದ್ರು ಅನಂತ, ಎಲ್ಲರೂ ಸೇರಿ ಎಣಿಸಿದ್ರು ಅನಂತನೇ. ಹೇಗೆ ಈಗ ಉದಾಹರಣೆಗೆ ನಾವೆಲ್ಲ ಹೋಗ್ತಿದ್ವಿ ಅಂತ ತಿಳ್ಕೊಂಬೋಣ. ಈಗ ಹೋಗ್ತಿದ್ವಿ, ನಮಗೂ ಆಕಾಶಕ್ಕೂ ಕೂಡ ಎಷ್ಟು ಎತ್ತರ ಇದೆ ಈಗ? ಇನ್ಫೈನೈಟ್. ನಾವು 1000 ಜನ ಕಳೆ ನಿಂತಿದ್ರು ಆಕಾಶ ಎಷ್ಟು ಮೇಲಿದೆ ಈಗ? ಅಷ್ಟೇರದ ಮೇಲೇ ಇದೆ. ಗೊತ್ತಾ? 1000 ಇರುವೆ ಸೇರಿದ್ರು ಒಂದು ಆನೆ ಆಗೋದಿಲ್ಲ, ಹೌದಲ್ಲ? ಎಷ್ಟು ಕೋಟಿ ಇರುವೆ ಸೇರಿಸಿದ್ರು ಕೂಡ ಏನಾಗೋದಿಲ್ಲ, ಒಂದು ಆನೆ ಆಗೋದಿಲ್ಲ. ಏನಾಗುತ್ತೆ ಅದು? ಬರೀ ಕೋಟಿ ಇರುವೆ ಆಗುತ್ತೆ ಹೊರತು ಒಂದು ಆನೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಎಷ್ಟು ಜೀವನ ಸೇರಿದ್ರು ಕೂಡ ಯಾರಾಗೋದಿಲ್ಲ, ಒಬ್ಬ ದೇವರಾಗೋದಿಲ್ಲ. ಅದನ್ನೇ ಯದ್ಗುಣಾಂಶಕಃ ಅವಸಾಯಯಿತು ಅಂದ್ರೇನು? ಹೇಳಿ ಮುಗಿಸಲು. ಅವಸಾಯಿತು ಎಷ್ಟು ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಶಕ್ಯ ಇಂಪಾಸಿಬಲ್, ಮಾಡಲಿಕ್ಕೆ ಆಗೋದಿಲ್ಲ. ಹೋಗ್ಲಪ್ಪ ಯಾವಾಗಲೂ ಒಮ್ಮೆ ಮಾಡ್ತಾರೆ ಅಂದರೆ ಯಾವಾಗಲೂ ಒಮ್ಮೆ ಮಾಡ್ತಾರೆ ಅಂತ ತಿಳ್ಕೊಬೇಡ. ಯಾವಾಗ ಒಂದು ದಿವಸ ಎಣಿಸ್ತಾ ಬಿಟ್ಬಿಟ್ಟ, ನೆಕ್ಸ್ಟ್ ಏನು ಸ್ವಲ್ಪ ಎಣಿಸ್ತಾ ಬಿಟ್ಬಿಟ್ಟ, ಅಲ್ಲ. ಸರ್ವದಾ ವ್ಯಾಚಕ್ಷಣೆ ಅಂದರೆ ಕಂಟಿನ್ಯೂಸ್ ಆಗಿ ಕೊಟ್ಟು ಬೇರೆ ಕೆಲಸನೇ ಇಲ್ಲ, ಅದು ಒಂದೇ ಕೆಲಸ. ದೇವ್ರ ಗುಣ ಎಣಿಸಿ ಮುಗಿಸ್ಬೇಡ ಅಂತ ಹೇಳ್ಬಿಟ್ಟು ಇಷ್ಟಾರು ಏನಾಗ್ತಾ ಇದೆ? ಒಂದು ಗುಣ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ. ಎಲ್ಲಿ ಶ್ಲೋಕ ಇದು? ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ ನೈವೋದಾಪರಗಣಂತೋಂತಂ ಯದ್ಗುಣಾನ ಮಜಾದಯ. ಸೇಮ್ ವಾಕ್ಯ ಅದು. ಇದು ಭೀಮರೂಪದಿಂದ ಇಲ್ಲಿ ಹೇಳಿದ್ದಾರೆ, ಮಧ್ವ ರೂಪದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಇದೇ ಮಾತು. ಬ್ರಹ್ಮೇಶಾನಾದಿಭಿ ಅಜಾದಿಭಿ, ಬ್ರಹ್ಮೇಶಾನಾದಿಭಿ ಬಂದೋಯ್ತಾಗ. ಆಮೇಲೆ ಸಂತತಂ ಧ್ಯಾಯ ಎಲ್ಲೈತದು, ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ ನಾ ಏವ ಉದಾಪುಹು ಗೃಣಂತಹ ಅಂತಂ. ನಾ ಏವ ಉದಾಪುಹು ನಾವಸಾಯಿತು ಶಕ್ಯ. ಅದೇ ಮಾತಿನ ಅರ್ಥ ಇತ್ತು, ಗೊತ್ತಾಯ್ತಾ? ವ್ಯಾಚಕ್ಷಾಣ ಇಚ್ಛ ಸರ್ವದ ಸಂತತಂ, ಸತತ ಎಣಿಸ್ತಾ ಇದ್ದರೂ ಕೂಡ, ಅಷ್ಟೇ ಸೇರಿ ಎಣಿಸಿದ್ರು ಕೂಡ ಏನಾಗೋದಿಲ್ಲ, ದೇವರ ಒಂದು ಗುಣನೂ ಎಣಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಅಂದರೆ ದೇವರ ಗುಣಗಳು ಅನಂತ, ಒಂದೊಂದು ಗುಣನೂ ಏನದು? ಅನಂತ. ಒಂದೊಂದು ಗುಣಗಳು ಅನಂತ, ದೇವರ ಮಹಿಮೆ. ಈ ಕಾನ್ಸೆಪ್ಟ್ ಆಫ್ ಗಾಡ್ ಯಾರೂ ಹೇಳಿಲ್ಲ, ಅರ್ಥ ಆಯ್ತಾ? ಜಗತ್ತು ಇವತ್ತಿಗೂ ಕೂಡ ಯಾವುದೇ ಒಂದು ಸಿಸ್ಟಮ್ ಆಫ್ ಫಿಲಾಸಫಿಯಲ್ಲಿ, ವೆದರ್ ಈಸ್ಟರ್ನ್ ಆರ್ ವೆಸ್ಟರ್ನ್ ಏನೇ ಆಗಿರಲಿ, ಅವ್ರಿಗೇನು ಗೊತ್ತಿಲ್ಲ, ಈ ಕಾನ್ಸೆಪ್ಟೇ ಗೊತ್ತಿಲ್ಲ. ದೇವರ ಇನ್ಫೈನೆಟ್ ಎಂಬುದು ಭಾರಿ ಅಪೂರ್ವವಾದ ಮಾತು. ಅದು ಫಸ್ಟು ಆಚಾರ್ಯ ಒಬ್ಬರೇ, ಸಂತತಂ ಚಿಂತೆಯ ಅನಂತಂ ಅಂತಕಾಲೇ ವಿಶೇಷತಃ. ದೇವರ ಅನಂತ, ಅಚ್ಯುತ ಅನಂತ ಗೋವಿಂದ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಾತಿನ ಸ್ವಾರಸ್ಯ ತಿಳಿಸಿದ್ದ ಆಚಾರ್ಯರು. ಸಮ ಅಲ್ಲ, ಎಣಿಸ್ಲಿಕ್ಕಾಗಲ್ಲ. ಸಮ ಆದರೆ ಹಾಳಾಗೋಗಲಿ, ಎಣಿಸ್ಲಿಕ್ಕಾಗೋದಿಲ್ಲ ಫಸ್ಟ್ ಆಫ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ನಾವೇ ಹೇಳ್ತೇವೆ, ಅಯ್ಯೋ ಎಷ್ಟು ಶಕ್ತಿ, ನಮಗೆಲ್ಲ ಹೇಳೋದಕ್ಕಾಗೋದೇ ಇಲ್ಲ, ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಸಮುದ್ರ ನೋಡದೇ ಇದ್ದವರಿಗೆ 10 ಕೆರೆ ಆಗ್ಬೋದಾ, 20 ಕೆರೆ ಆಗ್ಬೋದಾ? ದಡ್ಡ ಅದೆಲ್ಲ ಸಾಧ್ಯನೇ. ಸಮುದ್ರದ ಕೆರೆ ಹೋಲಿಸ್ಲಿಕ್ಕೆ ಹೋಗಬೇಡ. ಅದನ್ನು ಎಷ್ಟು ದೊಡ್ಡದದು? ವಿಶ್ವಸಂಶಯ ಪಯೋ ಅಂಧುಗಣಾವ. ಪಡೆಯೋದಕ್ಕವನು ಎಷ್ಟು ಬಾವಿಗಳು ಹಿಡಿಸೋಕ್ಕೆ ಸಾಧ್ಯ? ಅದನ್ನು ಸಾಧ್ಯನೇ ಇಲ್ಲ. ಆ ರೀತಿ ಆಗುತ್ತೆ. ನಾವಸಾಯಿತು ಶಕ್ಯೋ ವ್ಯಾಚಕ್ಷಾಣ ಇಚ್ಛ ಸರ್ವದ. ಸರ್ವದ ವ್ಯಾಚಕ್ಷಾಣರು ಅಂದ್ರೇನು? ವಿವರಣೆ ಮಾಡುವವರು. ಸದಾಕಾಲ ವಿವರಣೆ ಮಾಡ್ತಾ ಇದ್ದರೂ ಕೂಡ ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೇಳಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಮೇದಿನಿ ಪರಮಾಣ್ವಂಬು ಕಣಗಳನ್ನು ಐದಬಹುದು ಪರಿಗಣನೆಯೇನೋ ಮಾಧವನ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತ ಎಂಬುದೇ ಫಲವಿದು ಬಾಳುವುದಕ್ಕೆ. ದೇವ್ರ ಗುಣ ಎಣಿಸಿ ಮುಗಿಸೋದಿಲ್ಲ, ಎಣಿಸೋದಕ್ಕಾಗೋದಿಲ್ಲ ಎಂಬುದೇ ಫಲವಿದು ಬಾಳುವುದಕ್ಕೆ. ಎಣಿಸಿ ಬಿಡ್ಲಿಕ್ಕಾಗತ್ತೆ ಅಂದರೆ ದೇವ್ರ ವಿಷಯ ಗೊತ್ತೇ ಇಲ್ಲ ಅಂತ ಅರ್ಥ. ಅವನಿಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಜವಾಗಲೂ ಗೊತ್ತಿದೆ. ದೇವ್ರ ಗುಣ ಏನಂತ ಗೊತ್ತಿದೆ ಅವನಿಗೆ? ಅನಂತ ಅಂತ ಗೊತ್ತಿದೆ. ಸಯೇಷ ಭಗವಾನ್ ಕೃಷ್ಣ. ಯಾರೋ ಸಮುದ್ರದ ವ್ಯೂ ಕೊಡಬೇಕು, ಚಿತ್ರ ಬರೀಬೇಕು, ಒಂದು ಪಿಕ್ಚರ್ ಅಫೇರ್ಸ್ ಮೋಷನ್ ಬರೀಬೇಕು. ಹೇಗೆ ಬರೀಬೇಕು ಅವನೀಗ? 4 ಎಂಡು ತೋರಿಸ್ಬಿಟ್ರೆ ಏನಾಗುತ್ತೆ? ಕೆರೆ ಸರೋವರ ಆಗಿಬಿಡುತ್ತೆ. ಆ ಎಂಡು ಕಾಣಿಸ್ಬಾರ್ದು, ಇನ್ನೊಂದು ಎಂಡು ಈ ಕಡೆ ಕಾಣಿಸ್ಬೇಕು. ಆ ಕಡೆ ಏನಾಗ್ಬಿಡ್ತದ? ಕಾಣಿಸ್ತಾ ಹೋದ್ರೆ ಏನಾಗುತ್ತದ? ಅದು ಸಮುದ್ರ. ಆ ಕಡೆಗೆ ಎಂಡು ಕಾಣಿಸ್ತೇವೆ ನಿಮಗೆ, ಸಮುದ್ರ ಅಲ್ಲ ಅದು. ದೊಡ್ಡ ಕೆರೆ ಅನ್ಬೋದು ಅಷ್ಟೇ ಹೊರತು ಎಂಡು ಕಾಣೋದಿಲ್ಲ. ಅರ್ಥ ಆಯ್ತು? ಅದು ಸ್ವಾರಸ್ಯ. ಎಂಥ ಭಾರಿ ಎಕ್ಸ್ಪರ್ಟ್ ಫೋಟೋಗ್ರಾಫ್ ಆದರೆ 4 ತೋರಿಸ್ಬಿಟ್ಟಾದರೆ ಅದು ಫೋಟೋಗ್ರಾಫರೇ ಅಲ್ಲ ಅಂತ ಅರ್ಥ. ಯಾಕೆ? ಅವ್ರು ಆರ್ಟಿಸ್ಟೇ ಅಲ್ಲ. ಯಾಕೆ? ಸಮುದ್ರ ಹೇಗಿರುತ್ತೆ ಗೊತ್ತೇ ಇಲ್ಲ ಅವ್ರಿಗೆ. ಹೇಗಿದೆ ಸಮುದ್ರ ಹೇಗಿದೆ ಗೊತ್ತಿದ್ರೆ ಏನು ಮಾಡ್ತಿದ್ದಿಲ್ಲ ಅವನು? ಸೂರ್ಯನ ಕಪ್ಪಾಗಿ ತೋರಿಸಿದ್ರೆ ಹೇಗಿರುತ್ತೆ ಚಿತ್ರದಲ್ಲಿ? ಆಕಾಶದಲ್ಲಿ ಸೂರ್ಯನ ಕಪ್ಪಾಗಿ ತೋರಿಸ್ಬಿಟ್ರೆ ಏನರ್ಥ ಅದಕ್ಕೆ? ಈ ಸೂರ್ಯ ಕಾನ್ಸೆಪ್ಟೇ ಗೊತ್ತಿಲ್ಲ, ಆರ್ಟಿಸ್ಟ್ಗೆ ಏನು ಗೊತ್ತಿಲ್ಲ, ಸೂರ್ಯ ಹೇಗಿದ್ದಾನೆ ಗೊತ್ತೇ ಇಲ್ಲ. ಸೂರ್ಯನ ಅರ್ಧ ತೋರಿಸಿದ್ರೆ ಗ್ರಹಣ ಆಗಿರಬೇಕು, ಇಲ್ಲ ಹೋದ್ರೆ ಹೋದ್ರೆ ಚಂದ್ರ ಆಗಿರಬೇಕು, ಅರ್ಧ ಇರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅರ್ಥ. ಕೆಲವು ಪತ್ರಿಕೆ ನಮಗೊಂದು ಲಕ್ಷಣ ಇರುತ್ತೆ. ಕಾಗೆನೇ ಬೆಳಗ್ಗೆ ಬರೆದ್ರೆ ಕಾಗೆ ನೋಡೇ ಇಲ್ಲ. ಆನೆಯನ್ನು ಬೆಳಗ್ಗೆ ಬರೆದ್ರೆ ಭೂಲೋಕದಲ್ಲಿ ಇಲ್ಲ, ಬಟ್ ದೇವಲೋಕದಲ್ಲಿ ಇದೆ. ಐರಾವತ ಬಿಡಿ ಆನೆ, ಭೂಲೋಕದಲ್ಲಿ ಬಿಡಿ ಆನೆ ಸಾಕಿದಾಗೆ ಅಂತಾರೆ. ಎರಡೆರಡು ಕಷ್ಟ. ಬಿಡಿ ಆನೆ ಇಲ್ಲೇ ಇಲ್ಲ, ಸಾಕೋದು ಇನ್ನೂ ಕಷ್ಟ. ಆ ರೀತಿಯಲ್ಲಿ ಬಿಡಿ ಆನೆ ತೋರಿಸ್ಲಿಕ್ಕೆ ಬರೋಲ್ಲ. ಪ್ರತಿಯೊಂದು ಪದಕ್ಕೂ ತಂದೆ ಆದ ಅರ್ಥ ಇರ್ತದೆ. ಅದೇ ರೀತಿಯಲ್ಲಿ ದೇವರ ಒಂದು ಅರ್ಥ ಏನೋ ಅವನ ಗುಣಗಳನ್ನು ನೆನೆಸಲಿಕ್ಕೆ, ಅದಕ್ಕೆ ಅನಂತ, ದೇವರ ಬಗ್ಗೆ ಅನಂತ
ಅಚ್ಯುತ ಅನಂತ ಗೋವಿಂದ ಅಂದರೆ ಯಾತಕ್ಕೆ ನಮ್ಮ ಲೋಪ ಪರಿಹಾರ ಆಗುತ್ತೆ ಅಂದರೆ ಅನಂತ ಅವನು ಅನಂತನಾದ ಅವನೇನು ಮಾಡ್ತಾನೆ ಅದನ್ನು ಮೇಕಪ್ ಮಾಡ್ತಾನೆ. ಶಾರ್ಟೇಜ್ ಮೇಕಪ್ ಮಾಡ್ಬೇಕಾದ್ರೆ ಅವನಲ್ಲಿ ಸ್ವಲ್ಪ ಇದ್ದರೆ ಇಷ್ಟು ಇದಕ್ಕಿಂತ ಹೆಚ್ಚು ಮೇಕಪ್ ಮಾಡಲಾಗಲ್ಲ ಅಂತ. ದೇವರು ಅನಂತನಾದ್ರಿಂದ ಏನು ಮಾಡ್ತಾನೆ, ಏನು ಬೇಕಾದ್ರೂ ಮೇಕಪ್ ಮಾಡ್ತಾನೆ ಅನಂತ. ಸಯೇಷ ಭಗವಾನ್ ಕೃಷ್ಣ, ಯಾರು ಗೊತ್ತಾ, ಈ ಕೃಷ್ಣನೇ. ಯಾರ ನಾರಾಯಣ, ಈ ಕೃಷ್ಣನೇ. ಧರ್ಮರಾಜನ ಪ್ರಸಂಗ ಏನಂದರೆ ಜರಾಸಂಧನು ಯುದ್ಧಕ್ಕೆ ಹೋಗ್ಬೇಕೀಗ. ಧರ್ಮರಾಜನ ಭಯ, ಹೋಗಬೇಡಿ ಅಲ್ಲಿ ಹೋಗೋದಿಲ್ಲ ಸುಮ್ಮನೆ ನಿವರ್ತಿತ ಮನಃಕರತೋ, ನಾನು ಯಾಗನೇ ಕ್ಯಾನ್ಸಲ್ ಮಾಡಿಬಿಡ್ತೇನೆ. ರಾಷ್ಟ್ರೀಯವಾಗಿ ಆಗ್ಬೇಕಾದ್ರೆ ಏನಾಗಬೇಕು, ಗೆದ್ದಬೇಕು. ಆದರೆ ಜರಾಸಂಧ ಲೀಡರು, ಎಲ್ಲರಿಗೆ ಅವ್ರೊಬ್ರಿಗೆ ಗೆಲ್ಲದೆ ಹೋದ್ರೆ ಏನಾಗೋದಿಲ್ಲ, ರಾಷ್ಟ್ರೀಯ ಆಗೋದಿಲ್ಲ. ಆದ್ದರಿಂದ ಆಗಲಿಲ್ಲ, ಹೋಗಲಿಲ್ಲ, ಅದಕ್ಕೋಸ್ಕರ ಕ್ಯಾನ್ಸಲ್ ಅಂತ ಹೇಳಿದ. ಆಗ ಭೀಷಣ ಇಲ್ಲ, ಹಾಗೆಲ್ಲ ಹೇಳಬಾರ್ದು. ಕೃಷ್ಣ ಹೇಳಿದ್ದು ಜರಾಸಂಧ ಬದುಕಿರೋವರೆಗೂ ರಾಜಸೂಯ ಇಲ್ಲಿ ಅಂತ ಕೇಳಿದ. ಅದಕ್ಕೆ ಅರ್ಥ ಏನು ಅಂದರೆ ಕೊಂದು ಮಾಡಿ ಅಂತ ಅರ್ಥ, ಮಾಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಆಗಲೇ ಶ್ಲೋಕ ಬರೋದು. ನಿಜಾನುಭಾವ ವರ್ಜಿತಾ ಮಹಾಪ್ರಯತ್ನ ವರ್ಜಿತ ಹರೇರನುಗ್ರಹೋಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನ ನ ಜಗ್ಬುರುನ್ನತಿ. ಭೀಮಸೇನ ದೇವರ ಮಾತು. 3 ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ, 3 ಇದ್ದರೆ ಕೆಲಸ ಆಗಲೇಬೇಕು. ಇಲ್ಲಿ ದೇವರ ಅನುಗ್ರಹ ಇದೆ, ನನಗೆ ಶಕ್ತಿ ಇದೆ, ಪ್ರಯತ್ನ ಮಾಡಿದ್ರೆ ಮುಗಿದು ಹೋಗ್ತದೆ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಮತ್ತೊಂದು ಮಾತು ಸೇರಿಸ್ತಾನೆ, ಇಲ್ಲ ಕೃಷ್ಣ ಹೌದು ಭೀಮಸೇನ ಹೇಳಿದ ಕರೆಕ್ಟ್ ಅಂತ ಕೃಷ್ಣ ಹೇಳ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಂಗೆ ಡೌಟ್ ಬರ್ಲಿಕ್ಕೆ ಭಾರಿ ಮುಖ್ಯ ಕಾರಣ ಇದೆ, ನೀನೇ ಓಡಿ ಹೋಗ್ಬಿಟ್ಟಿಯಲ್ಲ ಪಾಪ, ಎಲ್ಲಿಂದ ಮೊದಲೇ ದ್ವಾರಕೆಗೆ ಹೋಗ್ಬಿಟ್ಟು 15 ಯುದ್ಧಕ್ಕೆ ಬಂದ ಇದಾಯಿತು, ಅದಕ್ಕೆ ನಿಂತೀನಿ, ತಪ್ಪು ತಿಳ್ಕೊಬೇಡ ಅಂತ ಭಾಳ. ಕೃಷ್ಣನ ಮೇಲೆ ಏನು ಆರೋಪಣೆ ಈಗ, ಜರಾಸಂಧನಿಗೆ ಅಂಜಿ ಓಡಿದವರು. ಆಗ ಏನಂತ ತಿಳ್ಕೊಂಡಿದ್ದೀಯಾ ಧರ್ಮರಾಜ, ಯಾರು ಗೊತ್ತಾಯಿತಾ, ಸಯೇಷ ಭಗವಾನ್ ಕೃಷ್ಣ ಈತ. ಆಗ ಕೃಷ್ಣನೇ ಹೇಳ್ತಾನೆ, ನಾನು ಹೋಗಿದ್ದು ಅದಕ್ಕೆಲ್ಲ ಮಾರಾಯ, ನಾನು ನನ್ನ ಭಕ್ತನ ಕೈಲಿ ಶಿವರ ಭಕ್ತನ ಕೊಲಿಸ್ಬೇಕು ಅಂತ ಹೋಗಿದ್ದೆ ಹೊರತು ಕೈಲಾಗಲಿಲ್ಲ ಅಂತ ಹೋಗಲಿಲ್ಲ ಅಂತ ಕೃಷ್ಣ ತಾನೇ ಹೇಳ್ತಾನೆ. ಕೃಷ್ಣನ ಬಾಯಲ್ಲೇ ಮಾತು ಬರುತ್ತೆ. ಆ ಕಾಂಟೆಕ್ಸ್ಟ್ ಇದು. ಸಯೇಷ ಭಗವಾನ್ ಕೃಷ್ಣ ನೈವ ಕೇವಲ ಮಾನುಷಃ, ಮನುಷ್ಯ ಅಲ್ಲ ಈತ. ಯಾರೋ ಮನುಷ್ಯರಾಗಿದ್ದರೆ ಆಗೋದಿಲ್ಲ ಅಂತ ಹೇಳಬೇಕು, ಸಾಕ್ಷಾತ್ ನಾರಾಯಣ. ಎಷ್ಟು ದೊಡ್ಡವನು ಅಂತ ಕೇಳಿದರೆ, ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಬ್ರಹ್ಮದೇವರೀತನ ಮಗ, ರುದ್ರದೇವತನ ಮಗ. ಮತ್ತೆ ಹೇಗೆ ಅಂತ ಕೇಳಿದರೆ, ಯಸ್ಯ ಪ್ರಸಾದಜೋ ಬ್ರಹ್ಮ, ಅವರ ಅನುಗ್ರಹದಿಂದ ಹುಟ್ಟಿದೆ ಬ್ರಹ್ಮದೇವರು. ಇವನಿಗೆ ಯಾರು ವರ ಇದ್ದಾರೆ ಜರಾಸಂಧನಿಗೆ, ಬ್ರಹ್ಮದೇವ್ರ ವರ. ಆದರೆ ಬ್ರಹ್ಮದೇವ್ರು ಹುಟ್ಟಿದ್ದೇ ಇವನಿಂದ. ಯಾರು ದೊಡ್ಡವರೀಗ, ಬ್ರಹ್ಮದೇವ್ರ ವರ ಇರೋದು ಜರಾಸಂಧನಿಗೆ, ಗೆಲ್ಲಕ್ಕಾಗೋದಿಲ್ಲ ಅಂತ ಹೇಳಬಾರದು. ಬ್ರಹ್ಮದೇವ್ರು ಹುಟ್ಟಿಸ್ತವನೇ ಕೃಷ್ಣ, ಅವನಿಲ್ಲಿದ್ದಾನೆ. ಮತ್ತೆ ಯೋಚನೆ ಮಾಡ್ತೀಯಾ, ವರ ಕೊಟ್ಟವನ ಅಪ್ಪ ಅಂತ ಹೇಳ್ತಾರಲ್ಲ ಹಾಗೆ, ಅದಾಯಿತು. ಇನ್ನೊಂದೇನು, ರುದ್ರದೇವರ ವರ ಬೇರೆ ಇದೆ ಅವನಿಗೆ. ರುದ್ರಶ್ಚ ಕ್ರೋಧ ಸಂಭವ. ರುದ್ರದೇವರು ಯಾರು, ಮದ್ದು ಹುಟ್ಟಿದ್ದು ಪರಮಾತ್ಮನಿಂದ ರುದ್ರದೇವರು, ಆಮೇಲೆ ಹುಟ್ಟಿದ್ದು ಬ್ರಹ್ಮದೇವರಿಂದ. ಎರಡಿಗೆ ರುದ್ರ ಮಗನೂ ಹೌದು, ಎಲ್ಲರೂ ದೇವ್ರ ಮಕ್ಕಳು ಹೌದು. ಅನಂತರ ಸೀರಿಯಸ್ನಲ್ಲಿ ಆಮೇಲೆ ಬರ್ತಾರೆ. ಆದ್ದರಿಂದ ಅದಾಯಿತು. ರುದ್ರಶ್ಚ ಕ್ರೋಧ ಸಂಭವ, ಪ್ರಸಾದದಿಂದ ಹುಟ್ಟಿದ್ದವರು, ಕ್ರೋಧದಿಂದ ಹುಟ್ಟಿದ್ದವರು ಅಂತ ಹೇಳಿದಾಗ ಪ್ರಸಾದ ದೊಡ್ಡದಾದ್ದರಿಂದ ಬ್ರಹ್ಮದೇವರು ದೊಡ್ಡವರು, ಇವರು ಇದರಿಂದ ಹುಟ್ಟಿದವರು. ಈ ಪೂರ್ತಿ ತಾರತಮ್ಯ ಬಂದೋಯ್ತು. ಮತ್ತೆ ತ್ರಿಮೂರ್ತಿಗಳದೇ ಕೆಲಸ ಇದು. ಕೃಷ್ಣ ಬ್ರಹ್ಮ ರುದ್ರದೇವ, ಅಲ್ಲಿ ಕೃಷ್ಣ ಬ್ರಹ್ಮ, ಇದು ಎಲ್ಲ ಕಡೆ ತ್ರಿಮೂರ್ತಿಗಳನ್ನು ತೊಗೊಂಡ್ಬಿಟ್ಟು ತಾರತಮ್ಯ ಇಟ್ಕೊಂಡೇ ಹೇಳ್ತಾರೆ ಯಾರು ದೊಡ್ಡವರು ಅಂತೇಳಿ. ಸಯೇಷ ಕೃಷ್ಣ ಯಾರು, ಭಗವಾನ್. ಐಶ್ವರ್ಯಸ ಸಮಗ್ರಸ್ಯ ಇದ್ದೇ ಇದೆ. ಐಶ್ವರ್ಯಾದಿ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ ಅರ್ಥ. ಕೇವಲ ಮಾನುಷಃ ನ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಇನ್ನೊಂದು ಕೊಟೇಶನ್ ಆಯ್ತು. ಹೇಗೆ ಕೊಡ್ತಾ ಒಂದೊಂದೇ ಎಷ್ಟು ಫೈನ್ ಅಂತ ಎಲ್ಲವೂ ಸಿಗುತ್ತೇವೆಲ್ಲ. ವಚನಂಚೈವ ಕೃಷ್ಣಸ್ಯ ಜ್ಯೇಷ್ಠಂ ಕುಂತೀಸುತಂ ಪ್ರತಿ. ಇನ್ನೊಂದು ಕೇಸ್ ಇದು, ಕೃಷ್ಣಸ್ಯ ವಚನಂ, ಕೃಷ್ಣನ ಮಾತು ಹಾಗೇ ಇದೆ. ಯಾರು ಹೇಳಿದ್ದದು, ಕುಂತೀಸುತಂ ಪ್ರತಿ, ಕುಂತಿ ಮಗನಿಗೆ ಹೇಳಿದ್ದು. ಕುಂತಿ ಮಗ ಅದು ಯಾರ ಬಿಡ್ತಾರಾಗ, 5 ಜನ ಆಗ್ಬೋದು, 3 ಜನ ಆಗ್ಬೋದು. ಸಾಕು ಮಕ್ಕಳಾಗಿ 5 ಸೇರಿಬಿಡ್ತಾರೆ, ಸ್ವಂತ ಮಕ್ಕಳಾಗಿ 3 ಜನ ಸೇರ್ತಾರೆ. ಅದರಲ್ಲಿ 3 ಜನ. ಆದರೆ ಯಾರು ಅಂದರೆ ಜ್ಯೇಷ್ಠಂ ಅಂತ ಹೇಳಿದರೆ ಯಾರಿಗೀಗ, ಧರ್ಮರಾಜನಿಗೆ. ಕೃಷ್ಣನ ಮಾತಿದೆ, ಧರ್ಮರಾಜನಿಗೆ ಹೇಳಿದ ಮಾತು, ಅದನ್ನು ಹೇಳ್ತೇನೆ ಕೇಳು. ರುದ್ರಂ ಸಮಾಶ್ರಿತ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದ್ ಉಪಾಶ್ರಿತ. ಇದು ಅಶ್ವಮೇಧಿಕ ಪರ್ವದ ಕೊನೇ ಪರ್ವದಲ್ಲಿ ಬರೋ ಮಾತಿದು ಅಂತ ಇವತ್ತು ಸಿಗುತ್ತೆ. ರುದ್ರಂ ಸಮಾಶ್ರಿತ ದೇವಾ, ಎಲ್ಲ ದೇವತೆಗಳು ಯಾರನ್ನು ಆಶ್ರಯಿಸಿದ್ದಾರೆ, ರುದ್ರದೇವರನ್ನು. ರುದ್ರೋ ಬ್ರಹ್ಮಾಣಮಾಶ್ರಿತ, ರುದ್ರದೇವರು ಯಾರನ್ನು ಆಶ್ರಯಿಸಿದ್ದಾರೆ, ಬ್ರಹ್ಮದೇವರನ್ನು. ಬ್ರಹ್ಮ ಮಾಮಾಶ್ರಿತ, ಬ್ರಹ್ಮದೇವರು ಯಾರನ್ನು ಆಶ್ರಯಿಸಿದ್ದಾರೆ, ನನ್ನ ಆಶ್ರಯಿಸಿದ್ದಾರೆ. ನೀನೇ ಆಶ್ರಯಿಸಿದ್ದೆ ಕೇಳಿದರೆ, ನಾಹಂ ಕಂಚಿತ್, ಯಾರನ್ನೂ ಆಶ್ರಯಿಸಿಲ್ಲ. ಫುಲ್ಲು ತತ್ವ ಇದು, ತಾರತಮ್ಯ ತತ್ವ ಎಲ್ಲ ಬಂದೋಯ್ತು. ಇವತ್ತಿಗೂ ಶ್ಲೋಕ ಹಾಗೇ ಇದೆ.
ಇದೆಲ್ಲ ಇವ್ರಿಗೆ ಅಪೋಸಿಟ್ ಇರೋದ್ರಿಂದ ಏನು ಮಾಡಿಬಿಟ್ಟು ಶಿವಸರ್ವೋತ್ತಮ ಅಂತ ಹೇಳೋ ಬೇರೆ ಏನು ಮಾಡಿದ್ರು ಅಂದರೆ ಮಹಾಭಾರತ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು. ಯಾತಕ್ಕೆ? ಅವ್ರಿಗೆ ವಿರುದ್ಧ ಒಪ್ಪೋದಿಲ್ಲ, ವೇದ ಒಪ್ಪೋದಿಲ್ಲ, ಏಕೋ ನಾರಾಯಣ ಅದು ಒಪ್ಪೋದಿಲ್ಲ. ಇದು ಯಾವ ಅಗೇನೆಸ್ಟ್ ಒಪ್ಪೋದಿಲ್ಲ ಜನಗಳು. ಇದು ವೆರಿ ಇಂಪಾರ್ಟೆಂಟ್. ಬ್ರಹ್ಮ ಮಾಮಾಸ್ಥಿತೋ ನಿತ್ಯಂ ನಾಹಂ ಇದೇನು ಇವತ್ತಿನ ಮಹಾಭಾರತ ಇದು. ಈಗ ಎಷ್ಟೋ ಕೆಡಿಸಿದ್ದಾರೆ ಅದನ್ನು, ಎಷ್ಟೋ ವಾಕ್ಯ ತೆಗೆದುಹಾಕಿಬಿಟ್ಟಿದ್ದಾರೆ. ಅದರಲ್ಲಿ ಸಿಗುತ್ತೆ ಅಂದಮೇಲೆ ಒರಿಜಿನಲ್ ಎಷ್ಟಿದ್ದಿರ್ಬೋದು ಅದರೊಳಗೆ. ಇದೆಲ್ಲ ಆಚಾರ್ಯ ಕೋಟ್ ಮಾಡಿ ಎಷ್ಟು ಅನುಕೂಲ ಮಾಡಿದ್ದಾರೆ ನೋಡಬೇಕಾಗ. ಅದಕ್ಕೆ ಆಚಾರ್ಯ ಹೇಳಿದ್ದು 2ನೇ ಸತಿ ಬದಲಿಗೆ ಹೋದಾಗ ಬ್ರಹ್ಮಸೂತ್ರ ಭಾಷೆ ಬರದಾಯಿತು, ನೀವೀಗ ಮಹಾಭಾರತ ನಿರ್ಣಯ ಬರೀಬೇಕು, ಬೇರೆ ಯಾರಿಗೂ ಬರಲಿಕ್ಕೆ ಬರೋದಿಲ್ಲ. ಪರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ್. ನಿಮ್ಮೊಬ್ಬರಿಗೆ ಸಾಧ್ಯ, ಬೇರೆಯವ್ರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ. ಇದೆಲ್ಲ ಇಷ್ಟು ಇಡೀ ಮಹಾಭಾರತ ಓದಿ ಅದನ್ನ ಇಟ್ಟುಕೊಂಡು ಅದನ್ನ ಹೇಳೋಕ್ಕೆ ಸಾಧ್ಯ ಇದೆಯಾ? ಎಲ್ಲ ಶಾಸ್ತ್ರ ಮತ್ತೆ ಎಲ್ಲ ಶಾಸ್ತ್ರ ನಿರ್ಣಯ ಮಾಡಬೇಕು. ಅದು ನೀವೇ ಸಮರ್ಥರು ಅಂತ ಕಳಿಸಿದ ಬರೆದ ಗ್ರಂಥ ಇದು. ಇದನ್ನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ವೇದವ್ಯಾಸರು ಹೇಳಿ ಆಚಾರ್ಯ ಅದನ್ನು ಬರೆದಿಟ್ಟಾಗ ಇದನ್ನು ಓದೋದಿಲ್ಲ ಅಂದರೆ ಏನು ಓದಾಗಾಯ್ತು ಇವರು? ನಾನು ನ್ಯಾಯ ತರ್ಕಶಾಸ್ತ್ರ ಜನರಲ್ಲಿ ಬರಲಿಲ್ಲ, ಹೋಗಲಿಲ್ಲ ಅವರಿಗೆ, ಬಿಟ್ಟು ವೇಸ್ಟ್. ಅದು ಟೋಟಲ್ ವೇಸ್ಟ್ ಇದ್ದಾಗಿದೆ. ಲೌಕಿಕ ಓದಿ ಹಾಳಾಗೋದು ಸಾಮಾನ್ಯರು, ತರ್ಕಸ ಹಾಳಾದಾಗ ಇವರು ವಿದ್ವಾಂಸನಾಕೆ. ಅದು ಮಡಿಯಲ್ಲಿ ಬೇರೆ ಓದೋದು ಹಣೆ ಬರೋಕ್ಕೆ ಗೊತ್ತಾಯ್ತು. ಮಡಿಯಲ್ಲಿ ಕಳ್ತನ ಮಾಡಿದರೆ ಬಿಟ್ಟು ಬಿಡ್ತಾರಾ? ಮಡಿಯಲ್ಲಿ ಕಳ್ತನ ಮಾಡ್ತೀರಿ, ಮಡಿಯಲ್ಲಿ ಕೊಲೆ ಮಾಡಿದ್ದೀನಿ ಸರ್, ಏನು ನೋಡಿದ್ರೆ ಎಷ್ಟು ದಾಡಿ ಉಟ್ಕೊಂಡಿದ್ದೆ ಆಗ. ಕೃಷ್ಣ ಆದರೆ ಉಟ್ಕೊಂಡಿದ್ದೆ, ಕೊಂದೆ ಅಂದರೆ ಅದು ಬೇರೆ ಕೇಳೋತ್ತು. ಇನ್ನೂ ಜಾಸ್ತಿ ಮೋಸಗಾರಡಿರಾಗಿದೆ. ಒಳ್ಳೆ ವೇಷದಲ್ಲಿ ಭಾರಿ ಕೆಟ್ಟ ಕೆಲಸ ಮಾಡಿದ್ದೆ ಅಂತಾಗತ್ತೆ. ಮೂರ್ಖರು ಸರಿಯಾ ತರ್ಕಾರಿ ಯಾತಕ್ಕೆ ಓದಬೇಕು? ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಅದೇ ಗೋಲ್ ಮಾಡ್ಕೊಂಡ್ಬಿಡ್ತಾರೆ. ಸರಿ, ಇದು ಶಾಸ್ತ್ರನೇ ಅಲ್ಲ ಅಂತೇಳಿ ಟೆಕ್ಸ್ಟ್ಗಳು ಹಾಗೆ ಇರೋದು. ಓದ್ಬೇಕಾದ್ರೆ ಟೆಕ್ಸ್ಟ್ 90% ಟೆಕ್ಸ್ಟ್ ಎಲ್ಲ ಇರಲೆವೆಂಟ್ ಟೆಕ್ಸ್ಟ್ ಇರೋದು. ಶಾಸ್ತ್ರ ಹೇಗೆ ಬರುತ್ತೆ? ಬರೋದಿಲ್ಲ. ಆಲ್ರೌಂಡ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಆಲ್ರೌಂಡ್ ಲಿಮಿಟೆಡ್ ಕೊಡ್ತಾರಲ್ಲ, ಎಲ್ಲೋದ್ರೂ ಸೋತು ಬಿಡ್ತಾರೆ. ಆಗಬಾರ್ದು. ನೆಕ್ಸ್ಟ್ ಈಗ ನಾಳೆ ಕಂಟಿನ್ಯೂ ಮಾಡಿ. ಈ ಪೂರ್ತಿ ಅಧ್ಯಾಯ ಹೀಗೇ ಕೊಟೇಶನ್ ಹೇಗೆ ಕೊಡಬೇಕು ಅಂತ ತೋರಿಸ್ಕೊಡೋ ಅಧ್ಯಾಯ.